ಮೊಟ್ಟ ಮೊದಲಿಗೆ ನಮಗೆ ಎಲ್ಲರಿಗೂ ಗುರುಗಳಾದಂಥ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೆ ಜೋರಾಗಿ ಹೊರಟಿಕತ್ತಪ್ಪಾರೆ. ಹಾಗೆ ಸ್ವರ್ಣಮಾಲಾ ಮೇಡಮ್ನವ್ರಿಗೂ ಒಂದ್ಸತಿ ಜೋರಾಗಿ ಚಪ್ಪಾಳೆ. ನನ್ನ ಹೆಸರು ರೇಣುಕಾ. ನಮ್ಮೂರು ರಾಂಪುರ ಪಕ್ಕದಲ್ಲೇ ತಿಮ್ಲಾಪುರ ಅಂತ. ಧ್ಯಾನ ಪರಿಚಯ ಆಗಿರೋದು 2011ರಲ್ಲಿ ನನಗೆ. 2011ರಲ್ಲಿ ಅದು ಹೇಗಾಯ್ತಂದರೆ, ಧ್ಯಾನ ಪರಿಚಯ ನನಗೆ ಒಂದು ಗಂಡು ಹುಡುಗ 2 ಹೆಣ್ಣು ಹುಡುಗರು. ಅದ್ರಾಗೆ ಮೊದಲೇ ಮಗ ನನಗೆ ಗಂಡು ಹುಡುಗ. ಆ ಗಂಡು ಹುಡುಗನಿಗೆ 6 ವರ್ಷ ಆಗೈತೆ, ಆಗಲೇ ಮಾತು ಬರ್ತಾ ಇಲ್ಲ. ಎಲ್ಲರೂ ಹೇಳ್ತಾ ಇದ್ರು ಮಾತು ಬರ್ತಾ ಇಲ್ಲ, ಅಲ್ಲಿ ತೋರಿಸು ಇಲ್ಲಿ ತೋರಿಸು ಅಂತ. ನಾನು ಎಲ್ಲ ಕಡೆ ತೋರಿಸ್ಕೊಂಡು ಮತ್ತೆ ದೇವರಿಗೆ ದೇವಸ್ಥಾನ ಕಡೆ ಎಲ್ಲ ಕಡೆ ಹೋಗಿ ಬಂದೆ. ಆದ್ರೂ ಅವ್ನಿಗೇನು ಗುಣನೇ ಆಗ್ತಾ ಇರಲಿಲ್ಲ. ಮತ್ತೆ ಥೈರಾಯ್ಡ್ ಪ್ರಾಬ್ಲಮ್ಮು, ಆರೋಗ್ಯನೇ ಸರಿಯಾಗಿಲ್ಲ. 1 ತಿಂಗಳು ಮನೆಯಲ್ಲಿ, ನಾವು ಇನ್ನೊಂದು ತಿಂಗಳು ಹಾಸ್ಪಿಟ್ಲಲ್ಲೇ. ಹೋದ್ರೆ ಚೆಕಪ್ಪಿಗೆ ಅಂತ ಹೋದ್ರೆ ನಾವು ಅಡ್ಮಿಟ್ ಆಗಲೇಬೇಕು ಅವನಿಗೆ. ಆ ಥರ ನಮ್ಮ ಜೀವನ ಇತ್ತು. ಏನಪ್ಪ ನಮ್ಮದು ಇಷ್ಟೇನಾ ಹಿಂಗೆ. 2 ಹೆಣ್ಣು ಹುಡುಗರು ಚಿಕ್ಕವ್ರು ಇದ್ರು ಕೂಡ ಅವ್ರನ್ನ ಬಿಡೋದು, ಇವ್ನು ಮೊದಲೇ ಮಗ ಅಂತಾನೆ ನಮ್ಗೆ ಅನಿಸಿಲ್ಲ, ಇನ್ನೂ ಚಿಕ್ಕವನೇ ಅಂತಾನೆ ಅನಿಸ್ತಾ ಇತ್ತು. ಅವರು ಹಂಗೆ ಇತ್ತು ನಮ್ಮ ಜೀವನ. ಧ್ಯಾನ ಅಂದರೆ ಹೆಂಗೆ ಪರಿಚಯ ಅಂದರೆ, ಅಲ್ಲೇ ರಾಂಪುರ, ನಮ್ಮ ರಾಂಪುರದಿಂದ ನಮಗೆ ಸ್ವಲ್ಪ ದೂರ ಅಷ್ಟೇ, ಇದು ತಿಮ್ಲಾಪುರದಿಂದ. ಅಲ್ಲಿ ಕೊಂಡಾಪುರ ಅಂತ, KK ಪುರ ಅಂತ, ಅಲ್ಲಿ ಮೇಡಮ್ನವರು ಹಿಂಗೆ ಧ್ಯಾನದ್ದು ಹಿಂಗೆ ಕ್ಲಾಸ್ ಇಟ್ಟಿದ್ರು ಸ್ಕೂಲ್ ಹತ್ರ. ನಮ್ಮೂರಿಂದ ಭಾಳ ಜನ ಹೋಗ್ತಾ ಇದ್ರು. ಆಗ್ಲೇ 15 ದಿನ ಆಯ್ತು ಅವ್ರು ಹೋಗಿ. ಮಂಡಲ್ ಧ್ಯಾನ ಅಂತ ಇಟ್ಟಿದ್ರು, 41 ದಿನ ಮಂಡಲ್ ಧ್ಯಾನ ಅಂತ. ಅಲ್ಲಿ ಎಲ್ಲರೂ ಹೇಳಿದ್ರು, ನಮಗೆ ಮೊದಲೇ ಹೇಳಿದ್ರು 1 ವಾರದ ಮುಂಚಿತವಾಗಿ, ನಿನ್ನ ಮಗನಿಗೆ ಆರಾಮಿಲ್ಲ, ಏನಿಲ್ಲ, ನೀನು ಬರ್ಬೋದಲ್ಲ ಧ್ಯಾನಕ್ಕಂತ. ಈ ಧ್ಯಾನ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಲ್ಲಿ, ಎಲ್ರಿಗೂ ಒಳ್ಳೇದಂತೆ, ಅಲ್ಲಿ ಆರೋಗ್ಯನೂ ಚೆನ್ನಾಗಾಗುತ್ತಂತೆ, ಎಲ್ಲ ಲಾಭಗಳು ಹೇಳ್ತಾ ಇದ್ರು, ಅವ್ರ ಅನುಭವಗಳು ಹೇಳ್ತಾ ಇದ್ರು. ನಾ ಹೆಂಗೆ ಅನ್ಕೊಂಡಿದ್ದೆ ಅಂದರೆ, ಅವ್ರನ್ನ ನೋಡಿ ಧ್ಯಾನ ಅಂದರೆ ಇದು ಏನೋ ಕ್ರಿಶ್ಚಿಯನ್ಸ್ದು, ಅದ್ರಲ್ಲಿ ಹೋಗಿ ನಮ್ಮ ಮತ ಕೂಡ ಎಲ್ಲ ಚೇಂಜ್ ಮಾಡಿ ಅಲ್ಲಿ ಸೇರಿಸ್ಬಿಡ್ತಾರೆ, ಬೇಡ ಬೇಡ, ನಮಗೆ ಧ್ಯಾನ ಅಂದ್ರೆ ಅದೆಲ್ಲ ಸರಿ ಹೋಗಲ್ಲ ನಮಗೆ ಅಂತ. ನಾನು ಹಂಗೆ ಆ ಥರ ಭಾವನೆ ಇಟ್ಕೊಂಡು, ಇಲ್ಲ ಅಕ್ಕ ನಮಗೆ ಬರೋಕ್ಕಾಗಲ್ಲ ಅಷ್ಟು ದೂರ ಅಂತ, ಏನೋ ಒಂದು ನೆಪದಿಂದ ನಾವು ಹಿಂದಕ್ಕೆ ಸರಿತಾನೆ ಇದೆ. ಒಂದು ದಿವಸ ಹುಣ್ಣಿಮೆ ಧ್ಯಾನ ಅಂತ ಅವರು ಫುಲ್ಲು ನನಗೆ ಹೇಳಿದ್ರೆ ಕೇಳಲ್ಲ, ಅವ್ರ ಅತ್ತಿಗೆ ಹೇಳಿದ್ರೆ ಕೇಳಲ್ಲ ಅಂತೇಳಿ ನಮ್ಮ ಮನೆಯವ್ರಿಗೆ ಹೇಳಿದ್ರು, ಇವತ್ತಾದ್ರೂ ಕಳ್ಸು, ನೀನನ್ನ ಬಾಪ, ನಿಮ್ಮ ಮನೆಯವ್ರು ಬರ್ಲಿದ್ರೆ, ನಿಮ್ಮ ಹೆಂಡತಿ ಬರ್ಲೇ ಇದ್ರೆ ಕೂಡ ಅಂತಂದ್ರೆ ಅವ್ರಿಗೂ ಬೇಜಾರೇ. ಹಿಂಗೆಲ್ಲ ನಮ್ಗೆ ಹೋಗಕ್ಕೆ ಇಷ್ಟ ಇಲ್ಲ, ಏನಿಲ್ಲ ಧ್ಯಾನ ಅಂತ ಇವ್ರೇನು ಕರೀತಾರೆ ನಾನು, ಅವರು ಕರೀತಾರ, ಒತ್ತಾಯ ಮಾಡಿ ಕರೀತಾರ ಅನ್ನೋಕ್ಕೋಸ್ಕರ ನನ್ನನ್ನ ಬಲವಂತದಿಂದ ಕಳಿಸಿದ್ರು. ಇವತ್ತೇನೋ ಅಲ್ಲಿ ಹುಣ್ಣಿಮೆ ಅಂತ ಧ್ಯಾನ ಪೂಜೆ ಗೀಜೆ ಮಾಡ್ತಾ ಇರ್ತಾರೆ, ಆ ಪೂಜೆ ಮುಗಿಸ್ಕೊಂಡು ಬಂದ್ಬಿಡು, ಬೆಳಿಗ್ಗೆ ಬಂದ್ಬಿಡ್ತಾರೆ ಅವರು, ನೈಟ್ ಮಾಡ್ತಾರಂತೆ ಅಂತ. ನನಗೆ ಗಂಡನ ಮನೆ ಅಂದ್ರೆ ಅಲ್ಲಿಗೆ 10 ವರ್ಷ ಆಗಿತ್ತು. ಒಬ್ರು ಮನೆ ಹೆಂಗೈತೆ ಅಂತ ನೋಡಿದ್ದಿಲ್ಲ ನಾನು, ಭಯದಿಂದ ಜೀವನ ಮಾಡ್ತಾ ಇದ್ದೆ. ನನ್ನ ಯಾರಾದ್ರೂ ಮಾತಾಡ್ಸಿದ್ರೆ ನಾನು ಅವ್ರಿಗೆ ಸರಿಯಾದ ಆನ್ಸರ್ ಕೊಡ್ತೀನೇ ಇಲ್ಲ. ಮತ್ತೆ ನಾನು ಮಾತಾಡಿ ಮುಗಿಸಿ ಒಳಗಡೆ ಬಂದ್ರೆ ಅವ್ರು ನನ್ನ ಏನಾದ್ರೂ ಅನ್ಕೊಂತಾರೇನ, ಆಡ್ಕೋತಾರೇನ ಅನ್ನೋ ಒಂದು ಭಯನೇ ಫುಲ್ ಇತ್ತು ನನಗೆ. 10 ವರ್ಷ ಆಗೈತೆ ಮದುವೆ ಆಗಿ, ಪಕ್ಕದ ಮನೆ ಅಡಿಗೆ ಮನೆ ಹೆಂಗೈತೆ ಅಂತ ನೋಡಿಲ್ಲ. ನನ್ನ ಮನೆನೇ, ನನಗೆ ಸಿಟಿಯಾಗ ಒಂದು ಜೀವನ ಮಾಡ್ತೀನಿ. ನನ್ನ ತವ್ರ ಮನೆ ಸೋಮ ಸಮುದ್ರ, ಬಳ್ಳಾರಿನೇ ಆದ್ರೂ ಕೂಡ ಸೋಮ ಸಮುದ್ರ, ಅಲ್ಲಿ ಹೋಗಿದ್ದಾರೆ. ಆದ್ರಿಂದ ನನ್ನ ಜೀವನ ಹೆಂಗಿತ್ತಂದ್ರೆ ಕತ್ಲು ಮನೆಯಲ್ಲೇ ಕಳೀತಾ ಇದ್ದೆ. ಅದ್ರಲ್ಲೂ ನನ್ನ ಮಗಂದೊಂದು ಆಲೋಚನೆಯಿಂದ ಬಹಳ ಫುಲ್ಲು ದುಃಖದಲ್ಲೇ ಇದ್ದೆ. ಆಮೇಲೆ ಅವತ್ತು ಹುಣ್ಣಿಮೆ ದಿನ ಹೋದ್ವಿ. ಹುಣ್ಣಿಮೆ ದಿನ ಹೋದ್ರೆ ಸ್ಟಾರ್ಟಿಂಗ್ ಆಗ್ಲಿ ಇವತ್ತು ಹೆಂಗಾಯ್ತು ಹಂಗ ಎಲ್ಲರೂ ಕುತ್ಕೊಂಡ್ಬಿಟ್ಟಿದ್ರು ಧ್ಯಾನಕ್ಕೆ. ನನ್ನ ಒಬ್ಬ ಮೇಡಮ್ ಕರ್ಕೊಂಡೋಗಿರೋ ಮೇಡಮ್ ಹೆಂಗಿದ್ಲಂದ್ರೆ, ಆಯಮ್ಮ ಎಲ್ಲಿ ಜಾಗ ಇದ್ರೆ ಅಲ್ಲಿ ಕುತ್ಕೊಂಡ್ಬಿಡು ಅಷ್ಟೇ ಅಂತ ಹೇಳಿದ್ಲು. ನನಗೆ ಹೆಂಗ ಇವರು ಕಣ್ ಮುಚ್ಕೊಂಡು ಕುತ್ಕೊಂಡಾರೆ, ಏನೇನೋ ಮಂತ್ರ ಹೇಳ್ಕೊಟ್ಟಿರ್ತಾರೆ ಇವರಿಗೆ ಫಸ್ಟಿಗೆ, ಅದಕ್ಕೆ ಇವರು ಧ್ಯಾನ ಮಾಡ್ತಾ ಇರೋ, ಧ್ಯಾನ ಅಂದ್ರೆ ಹಿಂಗ ಅಂತ ಅನ್ಕೊಂಡು ನಾನ್ ಕಣ್ ತೆರೆಯೋದು, ಅವ್ರು ಮುಂದೆ ಹಿಂಗೆ ಬಗ್ಗೋದು, ಏನಾದ್ರು ಹಿಂಗ ಮಂತ್ರ ಹೇಳ್ಕೊಂತದಾರೇನೋ, ಇದು ಧ್ಯಾನ ಅಂದ್ರೆ ಹೆಂಗ ಇದು ಅದು ಗೊತ್ತಿಲ್ಲ ನನಗೆ, ಅವ್ರು ಹೇಳ್ಕೊಟ್ಟಿಲ್ಲ ನನಗೆ. 1 ಗಂಟೆ ಧ್ಯಾನ ಆಗೋಗ್ಬಿಡ್ತೀವ. ಸಾರ್ ಹೆಂಗ್ ಓಕೆ ಮಾಡಿದ್ರು, ಆ ಮೇಡಮ್ನವ್ರು ಗೀತಾ ಮೇಡಮ್ ಅಂತ ಅಲ್ಲಿಗೆ ಬಂದಿದ್ರು ಕ್ಲಾಸಿಗೆ. ಅವತ್ತು 1 ಗಂಟೆ ಅವರೆಲ್ಲ ಕ್ಯಾಪ್ಗಳೆಲ್ಲ ಇಟ್ಕೊಂಡ್ರೆ ಫುಲ್ ಭಯ ಆಗ್ಬಿಡತ್ತೆ. ಇದು ಸೇಮ್ ಕ್ರಿಶ್ಚಿಯನ್ಸ್, ಇದು ನನ್ನ ಕರ್ಕೊಂಡೋಗಿದ್ರಾಗ ಹಾಕ್ಬಿಟ್ಟಾರ, ಆಯ್ತಿನ್ನ ಇವತ್ತು 1 ದಿವಸ ಹೆಂಗೋ ಭಗವಂತ ಇದೀನಿ ಇಲ್ಲಿ, ನನ್ನ ಮಾತ್ರ ಮನೆಗ್ ಬಿಟ್ಬಿಟ್ರೆ ನಾನು ಹೋಗ್ಬಿಡ್ತೀನಿ ಅಂತ ಹಂಗ ಅನ್ಕೊಂಡೆ ಕುತ್ಕೊಂಡಿನಿ ಭಯದಿಂದ. ಆಮೇಲೆ ಎಲ್ರು ಹೇಳಿದ್ರು, ಕಣ್ ತೆರೆದ್ಮೇಲೆ ಎಲ್ರು ಅನುಭವಗಳು ಹೇಳ್ರಿ ಅಂತ, ನಿಮ್ಗೆ ಹೆಂಗ ಅನಿಸ್ತು ಅಂತ. ಇವಾಗ ಎಲ್ಲ ನೀವ್ ಹೆಂಗ್ ಹೇಳಿದ್ರಿ ಹಂಗ ನಮ್ಗೆ ಇವತ್ತು ಚೆನ್ನಾಗ್ ಅನಿಸ್ತು, ನಮಗೆ ಒಂಥರ ಭಗವಂತ ಕಾಣಿಸ್ದಂಗಾಯ್ತು, ಒಂದು ಕಲರ್ಸ್ಗಳು ಕಾಣಿಸಿದ್ವು ಅಂತ ಎಲ್ಲಾರು ಹೇಳಿದ್ರು. ಇಷ್ಟು ಕಣ್ ಮುಚ್ಕೊಂಡ್ರಿ ಇದೆಲ್ಲ ಐತಾ, ಹಂಗಾರೆ ಇವ್ರು ಮಂತ್ರ ಹೇಳ್ಕೊಂಡಿರ್ತಾರೆ ಅವೆಲ್ಲ ಕಾಣಿಸಿರ್ತಾವ ಅಂತ ನಾನ್ ಹಂಗ ಅನ್ಕೊಂಡಿದ್ದೆ. ಅವಾಗ ಮೇಡಮ್ನವರು ಯಾರಾದ್ರೂ ಹೊಸ್ತಾಗಿ ಬಂದಿದ್ರೆ ಕೈ ಎತ್ರಿ ಅಂದ್ರು. ಎಷ್ಟು ಜನ ಕುತ್ಕೊಂಡಿದ್ವಿ ಅಂದ್ರೆ ಅದಾಗ 200 ಜನ ಕುತ್ಕೊಂಡಿದ್ವಿ ನಾವು. ಒಂದು ಸ್ಕೂಲಲ್ಲಿ ಇಟ್ಟಿದ್ರು. ಬೇರೆ ಊರಿಂದ, ಸುತ್ತಮುತ್ತ ಊರಿಂದ ಒಂದು 41 ದಿನ ಮಂಡಲ್ ಧ್ಯಾನ ಅಂತ ಎಲ್ಲ ಪ್ರಚಾರ ಮಾಡಿದ್ರು. ಬೇರೆ ಊರಿಂದ ಕೂಡ ಬರ್ತಾ ಇದ್ರು. ನಮಗೆ ಒಂದು 4-5 ಕಿಲೋಮೀಟರ್ ಆದ್ರೂ ಹೋಗ್ತಾ ಇದ್ರು, ನಮ್ಮೂರಿಂದಾನು ಹೋಗ್ತಾ ಇದ್ರು. ಧ್ಯಾನ ಅಂದ್ರೆ ಇಷ್ಟ ಅಂತ. ಆಗ್ಲೇ 15 ದಿನ ಆಗಿತ್ತಲ್ಲ, ಬಹಳ ಜನ ಹೋಗ್ತಾ ಇದ್ರು.
ಹಂಗಾಗಿ ಏನ್ ಮಾಡ್ತಾ ಇದ್ರು ಅವ್ರು ಎಲ್ಲರೂ ಹೇಳ್ತಾ ಇದ್ರ ಅಂತ ಹೊಸ್ದಾಗಿ ಬಂದಿರೋರು ಯಾರು ಕೈ ಎತ್ತಿರಿ ನಾವೆಲ್ಲ ಒಂದ್ 3 ಜನ ಇದ್ವಿ ಹಿಂಗ್ ಕೈ ಎತ್ತಿದ್ವಿ. ಮಧ್ಯದಲ್ಲಿ ಯಾರು ಕಣ್ ತೆರ್ದು ನೋಡ್ಬಾರ್ದಮ್ಮ ನೀವು ಮಧ್ಯದಲ್ಲಿ ಕಣ್ ತೆರ್ದು ನೋಡ್ತಾ ಇದ್ರಿ. ನಾ ಹೆಂಗಂದ್ರೆ ಏನೋ ಒಂದ್ ತಪ್ಪು ಕೆಲಸ ಮಾಡ್ಬಿಟ್ಟಿನಿ ನಾನು ಒಂದು ಇನ್ನೂ ಫುಲ್ಲು ಭಯ ಬಂದ್ಬಿಡ್ತು. ಆಮೇಲೆ ಇನ್ನು ನೈಟ್ ಧ್ಯಾನ ಐತೆ ಇಲ್ಲಿಗೆ ಮುಗ್ದಿಲ್ಲ, ನೈಟ್ ಚೆನ್ನಾಗಿ 3 ತಾಸು ಒಂದೇ ಸೆಟ್ಟಿಂಗ್ನಾಗೆ ಕುಂದಿರ್ಸ್ತೀವಿ ಅಂತ ಅಂದ್ರು. ಸರಿ ಹಂಗಾದ್ರೆ ಆಮೇಲೆ ನಮ್ಮೂರಿಂದಾನೇ ಒಬ್ಬ ಮೇಡಮ್ ಪದ್ಮಾವತಿ ಮೇಡಮ್ ಅಂತ ಅವ್ರಿಗೂ ಧ್ಯಾನ ಫುಲ್ಲು ಅವರಿಗೆ ಮೊದ್ಲೇ ಪರಿಚಯ ಇತ್ತು. ಅವರಿಗೆ ನಾನ್ ಪರಿಚಯ ಇಲ್ಲ, ಅಂದ್ರೆ ಒಂದೇ ಊರಲ್ಲಿದ್ರು ಕೂಡ ನಾನ್ ಪರಿಚಯ ಆಗಿಲ್ಲ. ಅವ್ರು ಅವತ್ತು ಒಂದ್ ಗಂಟೆ ಫ್ರೀ ಆಗಿ ಬಿಟ್ಟಿದ್ರು ನಮ್ಮನ್ನ, ಇನ್ನ 9 ಗಂಟೆಗೆಲ್ಲ ಅಂತಂದೇಳಿ. ಅವಾಗ ಎಲ್ರು ಮಾತಾಡ್ಕೊಂತ ಇದ್ರು, ನಮ್ಗೆ ಧ್ಯಾನ ಚೆನ್ನಾಗ್ ಅನಿಸ್ತು, ನಮ್ಗೆ ಇದು ಅನಿಸ್ತು ಅಂತ. ನಾನ್ ನಮ್ಮೂರವ್ರೆ ಒಂದ್ 50 ಜನ ಇದ್ರುನು ನಾನು ಅವ್ರಿಗೆ ಯಾರಿಗೂ ಪರಿಚಯನೇ ಇಲ್ಲ. ಅವ್ರು ನಾನೇ ಹೋಗಿ ಅಕ್ಕ ಇದು ಧ್ಯಾನ ಅಂತಿರಲ್ಲ ಹೆಂಗ್ ಮಾಡೋದು ನನಗ್ ಗೊತ್ತೇ ಇಲ್ಲ ಅಂತಂದು ಸೀದಾ ಹೋಗಿ ಆ ಮೇಡಮ್ನವ್ರನ್ನ ಕೇಳಿಲ್ಲ, ಹಿಂಗ್ ಪಕ್ಕದವ್ರನ್ನೇ ಕೇಳಿನಿ. ಅವ್ರನ್ನ ಮೇಡಮ್ನವ್ರನ್ನ ಕೇಳಕ್ ನಾನು ಅರ್ಹತೆ ಐತೆ ಇಲ್ಲ ನನಗೆ ಅನ್ನೋ ಒಂದು ಭಯ ಇತ್ತು. ಅವ್ರು ಏನಂದ್ರೆ ಅಕ್ಕ ಉಸಿರು ಯಾವಾಗ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಗಮನಿಸ್ಬೇಕಕ್ಕ ಅಷ್ಟೇ ಇದು ಅಂತ ಹುಡುಗಿ ಹೇಳಿದ್ಲು. ನನಗೆ ಇನ್ನೂ ಭಯ ಆಗ್ಬಿಡ್ತು. ಉಸಿರು ಇರೋ ಎಲ್ಲಿ ತನಕ ಅಂದ್ರೆ ಸಾಯೋ ತನಕ ಗಮನಿಸ್ಬೇಕ ಇದನ್ನ ಅಂತ. ಇದೇನು ಸರಿಯಾಗಿಲ್ಲ. ಧ್ಯಾನ ಅಂದ್ರೆ ನೀವು ಫುಲ್ಲು ನನಗೆ ಪರಿಚಯ ಆಗಿರೋ ಪಾಸಿಟಿವ್ ಆಗಿ ಆಗೇ ಇಲ್ಲ, ಭಯದಿಂದನೇ. ಆಮೇಲೆ ಆ ಮೇಡಮ್ ನನ್ನ ಗುರ್ತಿ ಹಿಡ್ದು ಓ ಇಂತ ಇದು ನಮ್ಮ ಅತ್ತೆ ಹೆಸರು ರಾಮಕ್ಕನ ಸೊಸೆ ಬಂದಾಳೆ ಧ್ಯಾನಕ್ಕೆ, ನನ್ನ ಅಷ್ಟು ದಿನ ಕರೆದ್ರು ಬಂದಿಲ್ಲ, ಇವತ್ತು ಬಂದಿದ್ದಾಳೆ ಬಾಮ್ಮ ಅಂತ. ಹತ್ರಕ್ ಕರೆದಾಗ್ಲೇ ನನಗೆ ಗೊತ್ತಾಯ್ತು ಇವರು ನನ್ನ ಒಂದು ಗುರುತಿಸ್ತಾ ಇದಾರಂತ. ಆಮೇಲೆ ಅಕ್ಕ ನನಗೆ ಧ್ಯಾನ ಅಂದ್ರೆ ಏನು ಗೊತ್ತಿಲ್ಲ, ಇನ್ನೂ ಇದುವರೆಗೂ ಭಯನೇ ಐತೆ ನನಗೆ. ಈಗ 3 ಗಂಟೆ ಕುಂದಿರ್ತೀರಿ ಅಂತೀರಿ, ಅದ್ರಲ್ಲಿ ಹೆಂಗ್ ಮಾಡ್ಬೇಕೋ ನನಗೆ ಗೊತ್ತಿಲ್ಲ ಅಂತ ಅಂದ್ರೆ ಅವ್ರು ಫುಲ್ಲು ನನಗೆ ಒಂದು ಗಂಟೆ ಅದು ಏನು ಸ್ಟಾರ್ಟಿಂಗ್ ಗ್ಯಾಪ್ ಆಯ್ತೋ ಆ ಗಂಟೆನು ನಮಗೆ ಸಣ್ಣ ಉದಾಹರಣೆ ನಮ್ಮ ಮನೇಲಿ ಏನ್ ನಡೀತಾ ಇರ್ತದೋ, ನಮ್ಮ ಮನೇನ ಹೆಂಗ್ ಕ್ಲೀನ್ ಮಾಡ್ಕೋಬೇಕು ಹಂಗೆ ನಮ್ಮ ಮನಸ್ಸನ್ನ ಕ್ಲೀನ್ ಮಾಡ್ಕೊಂಡ್ ಕುಂದ್ರೋದು. ಇದನ್ನೇನಿಲ್ಲ ಉಸಿರಾಟ ನಂದೇ ಗಮನಿಸ್ಕೊಂಡ್ ಕುತ್ಕೊಳ್ರಿ ಅಂತ, ಕುತ್ಕೋಬೇಕಮ್ಮ ಅಂತ ಹೇಳಿದ್ರು ಅವ್ರು. ಸರಿ ಮತ್ತೆ ಇನ್ನೂ ಒಂದ್ ಹೇಳಿದ್ರು ಅವರು, ಬೆಳಗ್ಗೆ ಅವತ್ತು ಹುಣ್ಣಿಮೆ ಧ್ಯಾನ, ಬೆಳಗ್ಗೆ ನಾವು ಚಿಕನ್ ಮಟನ್ ತಿನ್ನೋರೆ ನಾವು, ಅದರಲ್ಲೂ ಫುಲ್ಲು ನಾನೇ ಜಾಸ್ತಿ ತಿನ್ನೋದು ನಮ್ಮ ಮನೆಯಲ್ಲಿ. ಅದ್ರಲ್ಲಿ ಏನಂತಂದ್ರು, ನೀನು ಇದೊಂದು ಬಿಡ್ಬೇಕಾಗತ್ ನೋಡಮ್ಮ, ನಿನ್ಗೆ ಅಂಟು ಮುಂಟೆ ಏನ್ ಇದ್ರಾಗ ಏನಿಲ್ಲ, ಮತ್ತೆ ನಮಗೆ ಡೇಟ್ ಬಂತ ಅದಂತೂ ಏನಿಲ್ಲ ಇದ್ರಲ್ಲಿ, ಯಾವಾಗನಾಗ್ಲಿ ಮಾಡ್ಬೋದು, ಎನಿ ಟೈಮ್ ಮಾಡ್ಬೋದು, ಇದಕ್ಕೆ ಟೈಮೇ ಇಲ್ಲ ಅಂತಂದು ಹೇಳಿದ್ರು. ಇದಕ್ಕೆ ಏನ್ ರೂಲ್ಸ್ ಐತಂದ್ರೆ ಇದು ಒಂದೇ ನೀನ್ ಬಿಡ್ಬೇಕಾಗತ್ತೆ, ಅದನ್ನ ಮಾಡ್ಬಾರ್ದು ಅಂತ. ನಾನಂದೆ ನಾನು ಆ ಮನೆಗೆ ಹೋಗಿರೋದು ಸೊಸೆ ಆಗಿ ಅಕ್ಕ, ನನ್ ಮಾತು ಏನು ನಡೆಯಲ್ಲ ಅಲ್ಲಿ, ಅವ್ರು ಹೆಂಗ್ ಹೇಳ್ತಾರ ಹಂಗ್ ಕೇಳ್ಬೇಕು ನಾನು ಅಷ್ಟೇ. ಅವ್ರು ಆರ್ಡ್ರು ದಿನ ಈಗ್ಲೂ 10 ವರ್ಷ ಆಯ್ತು ಮನೆಗೆ ಹೋಗಿ ನಾನು ಏನ್ ಮಾಡ್ಬೇಕಂತ ಕೇಳ್ಬೇಕು ಅವ್ರನ್ನ, ಅವ್ರು ಆರ್ಡ್ರ್ ಕೊಟ್ರೆ ನಾನು ಮಾಡೋದು ಅಂತಂದ್ರೆ ಅವ್ರು ನನ್ ಮಾತು ಕೇಳೋದಿಲ್ಲ ಅಂತ ನಾನು ಮೊದ್ಲೇ ಹೇಳಿದೆ. ಅವ್ರು ತಿನ್ಲಿ ಪರವಾಗಿಲ್ಲ, ನೀನ್ ಬಿಡು ಸಾಕು ಅಂತಂದ್ರೆ. ಎಷ್ಟು ದಿನ ಬಿಡ್ಬೇಕು ಅಂತ ಅವ್ರಿಗೆ ಏನ್ ಹೇಳ್ಬೇಕಮ್ಮ ಇನ್ನೂ ಅರ್ಥ ಆಗಿಲ್ಲ ಅಂತ ಹೇಳಿ 41 ದಿನ ಬಿಡು ಸಾಕು ಅಂತ. ನಾನ್ ಹಂಗಾದ್ರೆ ಬಿಡ್ತೀನಿ, ಯಾಕಂದ್ರೆ ಬೇರೆ ದೇವಸ್ಥಾನಗಳಿಗೆಲ್ಲ ಹೋಗಿ ನಿನ್ ಮಗನಿಗೆ ಆರಾಮಿಲ್ಲ ಅಂತ ವಾರಗಳು ಇಂತ ವಾರ ಮಾಡ್ಬೇಕಂತ ಹೇಳಿದ್ರಲ್ಲ, ನನ್ ಮಗನ್ಗೋಸ್ಕರ ನಾನ್ ಬಿಡ್ತೀನಿ ಅಂತ, 41 ದಿನ ಎಲ್ಲ ಬಿಡ್ತೀನಿ ಅಂತ. ಸರಿ ಅಂತ ಆಗ 3 ಗಂಟೆ ಧ್ಯಾನ ಶುರು ಆಯ್ತು. ಮಾಳಿಗೆ ಮೇಲೆ ಎಲ್ಲ ಇಡ್ಸಿದ್ರು ಅವರು. ಎಲ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲರೂ ಗೋಡೆಗಳಿಗೆ ಎಲ್ಲ ಹೋಗಿ ಅನ್ಕೊಂತ ಇದಾರೆ, ಎದಕ್ಕಂದ್ರೆ ನಮ್ 3 ತಾಸು ಧ್ಯಾನ ಅಂತ. ನನಗೆ ಯಾಕೆ ಹಿಂಗ್ ಮಾಡ್ತಾ ಇದಾರೆ ಅಂತ ಹಂಗೂ ಗೊತ್ತಿದ್ದಿಲ್ಲ, ಫುಲ್ ಭಯನೇ ಇತ್ತು. ಆಮೇಲೆ ನಾವು ಎಲ್ಲ ಒಂದ್ ಕಡೆಗೆ ಹೋಗಿ ನಿದ್ದೆ ಅಲ್ಲಪ್ಪ ನಾನು ಮಾಡೋದು, ಹೆಂಗಿದ್ರು ಧ್ಯಾನನೇ ಮಾಡಲ್ಲ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೆ. ಒಂದ್ ಕಡೆಗೆ ಹೋಗಿ ಧ್ಯಾನ ಅಂತಂದೇಳಿ ನಾನು ಸೈಡಿಗೆ ಕುತ್ಕೊಂಡ್ಬಿಡೋನು, ನಿದ್ದೆ ಮಾಡ್ಬಿಡೋಣ ಅನ್ನೋ ಒಂದು ಮನಸ್ಸಿನಲ್ಲಿ ಕೂಡ ಇತ್ತು ನನಗೆ. ಎಲ್ರನ್ನೂ ಬಿಟ್ಟು ದೂರ ಕುತ್ಕೊಂಡಿನಿ. 5 ನಿಮಿಷ ಮಾತ್ರ ನನಗೆ ನಿಜವಾಗ್ಲೂ 5 ನಿಮಿಷ ಉಸಿರಾಟನ ಗಮನಿಸಿರೋದಂತೂ ನನಗೆ ಅಷ್ಟೆಲ್ಲ ನೆನಪೈತೆ. 5 ನಿಮಿಷ ಆದ್ಮೇಲೆ ಕಣ್ಣಾಗ ನೀರ್ ಬರ್ತಾ ಇದಾವೆ, ನನಗೆ ಗೊತ್ತಿಲ್ಲ. ಅಳ್ತಾ ಇದೀನಿ ನಾನು, ಯಾಕೆ ಅಳ್ತಾ ಇದೀನಿ ಅಂತ ಗೊತ್ತಿಲ್ಲ. ಹಿಂಗೆ ಅವ್ರು ಹೇಳಿದ್ರು, ಮೇಡಮ್ನವರು ಫಸ್ಟ್ ಕ್ಲಾಸ್ ಆಗಿ ಹೇಳಿದ್ರು, ನೀನ್ ಏನೇ ಆದ್ರೂ ಕೂಡ ಧ್ಯಾನದಲ್ಲಿ ಕಣ್ಣು ಮಾತ್ರ ತೆಗಿಬಾರ್ದು ಅಂತ. ಕಣ್ಣು ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಕಣ್ಣು ಮುಚ್ಕೊಂಡಾಗ ನಮ್ಮ ಪಾಪಗಳನ್ನೆಲ್ಲ ಕಳ್ಕೊಳಕ್ಕೆ ಇಲ್ಲಿ ಬಂದೇ ಇರೋದು ನಾವು. ಆ ಕರ್ಮಗಳನ್ನೆಲ್ಲ ನಾವು ಕಣ್ ತೆರೆದಿರ್ತೀವಲ್ಲ, ಅವ್ರ ಕರ್ಮಗಳು ನಮ್ ತಲೆ ಮೇಲೆ ಬಂದ್ ಕೂರ್ತಾವ, ಅವಾಗ ತೆಗಿಬಾರ್ದು ನಾವು. 3 ಗಂಟೆ ಅಂದ್ರೆ 3 ಗಂಟೆ ಕಣ್ಣು ಮಾತ್ರ ತೆಗಿಬಾರ್ದು ಅಂತಂದು ಹೇಳಿದ್ರು. ಕೈ ಬೇಕಾದ್ರೆ ಏನಾದ್ರು ಮಿಸ್ಕಾಡಿಸ್ಬೋದು, ಕಣ್ ತೆಗಿಬಾರ್ದು. ಅದು ಹೊಸ್ದಾಗೆಲ್ಲ ನನಗೆ ಅವ್ರು ಹೆಂಗ್ ಹೇಳ್ಯಾರ ಹಂಗೆ ಖಚಿತವಾಗಿ ಅಂತ ಹಂಗೆ ಆಗ್ಬಿಡುತ್ತೆ ಅನ್ನೋ ಒಂದು ನಂಬಿಕೆನೂ ಭಯನೂ ಹಂಗೆ ಇತ್ತು. ಕುತ್ಕೊಂಡಿದೀನಿ, 5 ನಿಮಿಷ ಆಯ್ತು. ಆಮೇಲೆ ಕಣ್ಣಾಗ ನೀರ್ ಸ್ಟಾರ್ಟ್ ಆದ್ವು. ಏನಿದು ಧ್ಯಾನ ಅಂದ್ರೆ ಹಿಂಗ್ ಅಳ್ತಾರ ಇದ್ರಾಗ ಅಂತ ಅನ್ಕೊಂಡಿನಿ. ಆಮೇಲೆ ಹಿಂಗ್ ಕೈ ಮಿಸ್ಕಾಡಿಸ್ತಾ ಇದೀನಿ, ಇಲ್ಲ ಇದೀನಿ, ಎಚ್ಚರದಲ್ಲೇ ಇದೀನಿ, ನನ್ಗೇನು ಆಗಿಲ್ಲ ಅನ್ಕೊಂಡಿನಿ. ಮತ್ತೆ ಆಮೇಲೆ ಅರ್ಧ ಗಂಟೆ ಆಯ್ತು, ಉಸಿರಾಟನೇ ಗಮನಿಸ್ತಾ ಇದ್ದೀನಿ. ನಿದ್ದೆಗೆ ಹೋಗ್ತೀನಿ ಅಂತ ಕುತ್ಕೊಂಡವಳು ನಾನು ಎಷ್ಟೊತ್ತಾಯ್ತೇನೋ ಹಂಗೆ ಅಳ್ತಾ ಇದ್ದೀನಿ ಅಂತ ಕಣ್ಣಾಗ ನೀರ್ ಹೋಗ್ತಾ ಇದ್ದೋ ಅಂತ ನನಗ್ ನಾನೇ ಅನ್ಸುತ್ತೆ.
ಆಮೇಲೆ ನಾನ್ ಮತ್ತೆ ಅನ್ಕೊಂಡೆ ಯಾಕೆ ಹಿಂಗ ಅಳ್ತಾ ಇದ್ದೀನಿ ನನಗೆ ಹಂಗ ಕ್ವಶನ್ ಹಾಕಿದೆ ಒಳಗಡೆ. ನಾನು ಎಷ್ಟು ದೇವ್ರಿಗೆ ನನ್ ಮಗನ್ ಎತ್ಕೊಂಡು ಹೋಗಿನೋ ಅಷ್ಟು ದೇವ್ರು ನನ್ ಜೊತೆಗೆ ಪ್ರತ್ಯಕ್ಷ ಆಗಿ ಕಾಣಿಸ್ತಾ ಇದ್ದಾರೆ. ಮರ ಮರ ಇದು ಮರ ನೋಡಮ್ಮ, ನಿನ್ಗೆ ಇದಕ್ ನೀನ್ ಸುತ್ತಬೇಕಂತ ಯಾರಾದ್ರೂ ನನಗೆ ಪರಿಚಯ ಇದ್ದಾರೆ ಹೇಳ್ಯಾರ ಅಂದ್ರೆ ಆಯ್ತಂತ ಹಂಗೆ ನಂಬಿ ಬಿಡೋಳು. ಅದಕ್ ಸುತ್ತಿರೋ ಆ ಮರನು ನನ್ ಜೊತೆ ಕಣ್ ತೆರೆದು ದೃಶ್ಯವಾಗಿ ಕಾಣಿಸ್ತಾ ಇತ್ತು. ನನಗೆ ಇದು ಕನ್ಸ ಇಲ್ಲ ಇದೇನ್ ನನ್ಸ, ನನ್ ನಿದ್ದೆ ಕೂಡ ಹೋಗಿಲ್ಲಲ್ಲ, ಹಿಂಗ ಅಳ್ಳಾಡ್ಸ್ತಾ ಇದ್ದೀನಿ ಕಣ್ ಮುಚ್ಕೊಂಡು. ಕಣ್ ತೆಗಿಬಾರ್ದಂತ ನಮಗ್ ಭಯ ಹೇಳಿದ ಅವರು, ಕಣ್ಣು ಮಾತ್ರ ತೆಗಿಯೋದಿಲ್ಲ ಅಂತ. ಅವಾಗ ಮತ್ತೆ ನಾನು ಒಂದ್ ಒಳಗಡೆ ಅನಿಸ್ತು ನನಗೆ, ಯಾಕೆ ಹಿಂಗ್ ಕಾಣಿಸ್ತಾ ಐತೆ ಅಂತ. ನನಗ್ ಒಂಥರ ವಾಯ್ಸ್ ಕೇಳಿಸ್ದಂಗಾಯ್ತು, ಇಷ್ಟು ದಿನ ನೀನ್ ಆಗಿರೋದು ಸಾಮಾನ್ಯ ಒಂದು ವ್ಯಕ್ತಿ ತರನೇ ಇದ್ದೆ, ಈಗ ಒಂದು ಧ್ಯಾನ ಒಂದು ಶಕ್ತಿಯಲ್ಲಿ ಇದೀಗಿ, ನೀನು ಶಕ್ತಿ ತರ ಬದಲಾವಣೆ ಆಗ್ಬೇಕು, ಪ್ರತಿಯೊಂದು ಹೆಣ್ಮಕ್ಳು ಯಾರಿದಾರೋ ಅವ್ರಿಗೆಲ್ಲ ನೀನ್ ಸ್ಫೂರ್ತಿ ಆಗಿರ್ಬೇಕು ಅಂತ ಆ ವಾಯ್ಸ್ ಕೇಳಿಸ್ತು. ನನಗೆ ನಂಬಕ್ ಆಗ್ಲಿಲ್ಲ, ಇದು ಸುಳ್ಳೇ, ಇದು ಹಿಂಗೆಲ್ಲ ಇದೆ, ಧ್ಯಾನ ಅಂದ್ರೆ ಹಿಂಗಿರುತ್ತಂತ ಗೊತ್ತಿಲ್ಲ ಅಂತ ನಾನ್ ನಂಬ್ತಾನೆ ಇಲ್ಲ. ಮತ್ತೆ ಹಂಗೆ 3 ತಾಸು ಹಂಗೆ ಕಂಟಿನ್ಯೂ ಆಗಾಯ್ತು. ಕಂಟಿನ್ಯೂ ಆಗಾದ್ರೆ ನನ್ಗೇನು ಒಂಥರ ಏನಂದ್ರೆ ಭಗವಂತನ ಜೊತೆಗೆ ನಾನು ಇದೀನಲ್ಲ ಅನ್ನೋ ಖುಷಿನೂ ಆಯ್ತು, ಆನಂದನೂ ಆಯ್ತು. ನಾನು ಇಷ್ಟು ದಿನ ನೋಡೇ ಇದ್ದಿಲ್ಲ, ಯಾಕಂದ್ರೆ ಚಿಕ್ಕಂದಿನಿಂದ ನಾನು ಓದಿರೋದು ಇಲ್ಲೇ ದುರ್ಗಮ್ಮ ಗುಡಿ ಹತ್ರ ಕಸ್ತೂರ್ಬಾ ಸ್ಕೂಲು. ಆ ದುರ್ಗಮ್ಮವ್ವ ಅಂತಂದ್ರೆ ನನಗೆ ಬಹಳ ಇಷ್ಟ. ಫಸ್ಟ್ ಇದ್ದನು ಆ ಗುಡಿ ಸುತ್ತಾಕದಂದ್ರೆ ಇನ್ನೂ ಇಷ್ಟ ನನಗೆ. ನಾನು ಹೆರಿಗೆ ಆದ್ರೂನು ಎಲ್ಲ ನನ್ನ ಮಗನ ಹೆಸರು ಇಡ್ಬೇಕಂದ್ರೆ ಸ್ಟಾರ್ಟಿಂಗು ದುರ್ಗೇಶ್ ಅಂತಾನೆ ಇಟ್ಟಿದ್ದೆ ನಾನು, ಎಲ್ಲ ಸೆಂಟಿಮೆಂಟ್ ದುರ್ಗಮ್ಮವ್ವ ಅಂತ. ದುರ್ಗಮ್ಮವ್ವ ಅಷ್ಟು ನಾನು ದೀಡ್ ನಮಸ್ಕಾರ ಹಾಕಿದ್ರೆ ಕಂಡಿಲ್ಲ, ಉರುಳು ನಮಸ್ಕಾರ ಹಾಕಿದ್ರು ಕಂಡಿಲ್ಲ. ಅವಾಗ ನನ್ನ ಜೊತೆಗೆ ಬಂಗಾರದ ರೂಪವಾಗಿ ಕಾಣಿಸ್ತಾ ಇದ್ದಾಳೆ, ಮಾತಾಡ್ತಾ ಇದ್ದಾಳೆ. ನನಗೆ ಇನ್ನೂ ಅದ್ಭುತ ಅಂದ್ರೆ ಅದ್ಭುತ. ನನಗೆ ಇಷ್ಟವಾದ ದೇವರೇ ನನಗೆ ಕಾಣಿಸಿದ್ರಲ್ಲ, ಅವಾಗ ಇನ್ನೂ ಖುಷಿ, ಪುನರ್ಜನ್ಮ ಬಂದಂಗಾಯ್ತು. ಎದ್ದು ಕುಣಿದ್ ಬಿಡ್ಲಾ ಅನ್ನೋಷ್ಟು ಮಟ್ಟಿಗೆ ಆಗೈತೆ ಅದು. ಖುಷಿ ಆಯ್ತು. ಆಮೇಲೆ 3 ತಾಸು ಧ್ಯಾನ ಓಕೆ ಮಾಡಿ ಚಪ್ಪಾಳೆ ಹೊಡೆದ್ರು. ಸರಿ ಅಂತ ಅನ್ಕೊಂಡ್ ಕಣ್ ತೆಗೆದು ನೋಡಿದ್ರೆ ನಾನು ಸುಮ್ಮನೆ ಕುತ್ಕೊಂಡ್ಬಿಟ್ಟಿನಿ ಕಳ್ಳಿಯಾಗಿ, ನನಗೇನೋ ಹಿಂಗ ಆಗೈತೆ ಅಂತ. ಬೇರೆಯವರೆಲ್ಲ ಎದ್ದು ಹೇಳ್ತಾ ಇದಾರ, ಇವತ್ತು ಹುಣ್ಣಿಮೆ ಧ್ಯಾನ ಚೆನ್ನಾಗಾಯ್ತು, ಫುಲ್ ಎನರ್ಜಿ ಇತ್ತು. ಎನರ್ಜಿ ಅಂದ್ರೆ ಏನಂತಾನು ಗೊತ್ತಿಲ್ಲ ನನಗೆ, ಇವ್ರು ಯಾಕೆ ಎನರ್ಜಿ ಅಂತದಾರ ಅಂತ, ಆ ಶಕ್ತಿ ಅಂತ ಗೊತ್ತಿಲ್ಲಲ್ಲ. ಆಮೇಲೆ ಎಲ್ರು ಎದ್ದು ಹೇಳಿದ್ರು. ನಾನು ಎದ್ದು ಹೇಳಿದ್ರೆ, ಇವತ್ತು ಬಂದಾಳ ಬಸಪ್ಪನ ಹೆಂಡತಿ, ಆಗ್ಲೇ ಇಷ್ಟೆಲ್ಲ ಕಂಡ್ಬಿಟ್ವಾ ಅಂತ ನಮ್ಮೂರವರೇ ಇದಾರ. ನನಗೆ ಅನ್ಸಾಡಿದ್ರೆ ಅದು ಒಂದು ಭಯ. ನಾನು ಏನ್ ಹೇಳ್ದೆ ಹಿಂಗೆ ಕುತ್ಕೊಂಡ್ಬಿಟ್ಟಿನಿ, ಸುಮ್ನೆ ಅವ್ರೆಲ್ಲ ಹೇಳೋದನ್ನ ಕೇಳ್ತಾನೆ ಇದೀನಿ. ಅವ್ರೆಲ್ಲದನ್ನ ಹೇಳೋದನ್ನ ಕೇಳಿ ನನಗ್ ನಂಬಿಕೆ ಬಂತು, ಅವ್ರಿಗೆ ಕಾಣಿಸೇವಂದ್ರೆ ನನಗ್ ಕೂಡ ಕಾಣಿಸುತ್ತಲ್ಲ, ಅದು ಸತ್ಯ. ಅದು ಆಯ್ತಿನ ಧ್ಯಾನ ಅಂದ್ರೆ ಇದೆ, ಇದ್ರಲ್ಲಿ ನನಗೆ ಮಹತ್ವದ್ದು ಐತೆ. ಇದು ನನ್ನ ಜೀವನಕ್ಕೆ ಏನಂತ ಹುಡುಕ್ತಾ ಇದೆ, ಅದು ನನಗೆ ಧೈರ್ಯ ಸಿಕ್ತ ಅಂತ ಫುಲ್ ಖುಷಿ ಆಯ್ತು ಅವತ್ತು. ನಾನು 3 ಗಂಟೆ ಆಗೈತೆ ಅವಾಗ ಹುಣ್ಣಿಮೆ ಧ್ಯಾನ. ನಾವು ಇನ್ನ ಅವತ್ತು ಅಲ್ಲೇ ಮಲಿಕೊಂಡಿವಿ. 3 ಗಂಟೆಗೆ ಮೇಡಮ್ನವರು ಒಂದು ಹುಣ್ಣಿಮೆನ ಚಂದ್ರನ ಒಂದ್ ಸ್ವಲ್ಪ ನೋಡ್ರಿ, ಕಣ್ಣೀರ್ ರೆಪ್ಪೆ ಆಗ್ದಂಗ ಒಂದ್ ಸ್ವಲ್ಪ ದಿಟ್ಟಿಸಿ ನೋಡ್ರಿ ಅಂತ. ಸರಿ ಅಂದ್ರು. ಎಲ್ರು ನೋಡ್ತಾ ಇದೀವಿ, ಒಬ್ಬೊಬ್ರಿಗೆ ಒಂದೊಂದು. ನನಗೇನಂತ ಅಲ್ಲಿ ಕಾಣಿಸ್ತಾ ಐತೆ, ಅವ್ರು ಏನ್ ಹೇಳ್ತಾ ಇಲ್ಲ. ನನಗೇನ್ ಕಾಣಿಸ್ತಾ ಐತೆ ಅಂದ್ರೆ, ಯಾವತ್ತು ನಾನು ಗುರುವಾರ ದಿನ ನಾನು ಶಿರ್ಡಿ ಸಾಯಿಬಾಬನ ಪೂಜೆನೂ ಮಾಡಿಲ್ಲ, ಅವ್ರನ್ನ ಒಂದು ಏನ್ ಗಮನಕ್ಕೂ ಇಟ್ಕೊಂಡಿಲ್ಲ. ಅವತ್ತು ರಿಯಲ್ ಆಗಿ ಕಣ್ ತೆರೆದು ನೋಡಿದ್ರೆ ಶಿರ್ಡಿ ಸಾಯಿಬಾಬಾ ಕಾಣಿಸ್ತಾ ಇದ್ದಾನೆ ನನಗೆ. ನನಗ್ ಕಾಣಿಸ್ಬೇಕಾಗಿದ್ದು ಇಷ್ಟವಾದ ದೇವರು ದುರ್ಗಮ್ಮವ್ವ ಆಲ್ರೆಡಿ ಕಾಣಿಸಿದಾಳೆ. ಇವಾಗ ಎದುರಿಗೆ ಕಾಣಿಸಿದ್ರು ಕೂಡ ಅವರೇ ಕಾಣಿಸ್ಬೇಕಾಗಿತ್ತು. ಅಂತದ್ದು ಶಿರ್ಡಿ ಸಾಯಿಬಾಬು ನಾನು ಒಂದ್ ದಿವ್ಸನೂ ನಾನು ಪೂಜೆ ಮಾಡಿಲ್ಲ, ನೆನ್ಸಿಲ್ಲ, ಏನೂ ಇಲ್ಲ. ಇವಾಗ ಅವ್ರು ಕಾಣಿಸ್ತಾ ಇದಾರಲ್ಲ ಅಂತ ಹಿಂಗ್ ಕಣ್ಣುಜ್ಜುತ್ತೀನಿ, ಆ ಕಡೆ ಈ ಕಡೆ ನೋಡ್ತೀನಿ. ಮತ್ತೆ ನನಗೆ ಅದೇನೋ ಭ್ರಮೆ ಏನಂತ ಮತ್ತೆ ನೋಡ್ತೀನಿ, ಮತ್ತೆ ಹಂಗೆ ಕಾಣಿಸ್ತಾ ಇದಾರೆ. ಅದ್ಭುತ ಅಂದ್ರೆ ಆಶ್ಚರ್ಯ. ಕಣ್ ತೆರೆದು ನೋಡಿದ್ರು ನನಗೆ ಸತ್ಯ ಕಾಣಿಸ್ತಾ ಐತೆ, ಇಲ್ಲಿ ದೇವ್ರ ಇದಾರ, ಇಲ್ಲ ಅಂತ ಅಲ್ಲ, ಅದೆಲ್ಲೇ ಇದಾರ, ನನ್ನೊಳಗೆ ಇದಾರ ಅಂತ ಗೊತ್ತಾಗ್ಬಿಡ್ತು ಪಕ್ಕ. ಆವತ್ತಂತೂ ಹೆಂಗ್ ಹೋಗ್ಲಿ ನನ್ ಮನೆಗೆ, ಎಲ್ಲಿ ಯಾರ ಹತ್ರ ಹೇಳಿ, ಯಾರ ಹತ್ರ ಇಲ್ಲ ಅಂತ ಖುಷಿ ಆಗ್ಬಿಡುತ್ತೆ. ಇನ್ನು ಯಾರು ಹೇಳಿಲ್ಲ ಧ್ಯಾನ ಮಾಡಿದ್ರೆ ಧ್ಯಾನ ಪ್ರಚಾರ ಮಾಡ್ಬೇಕಂತಾನು ಗೊತ್ತೇ ಇಲ್ಲ. ಮನೆಗೆ ಹೋಗಿನಿ, ನಾನು ಒಬ್ರ ಹತ್ರನು ಮಾತಾಡೋಳಲ್ಲ. ಅತ್ತೆ ಹತ್ರ ಏನ್ ಮಾತಾಡ್ತೀನಿ ಅಂದ್ರೆ ಏನ್ ಕೆಲ್ಸ ಮಾಡ್ಬೇಕು, ಏನ್ ಬಿಡ್ಬೇಕು ಅಷ್ಟು. ಗಂಡನ ಹತ್ರ ಒಂದೇ ಮಾತಾಡ್ತಾ ಇದ್ದೆ. ಅವ್ರಿಗೆ ಹೋಗಿ ಅವತ್ ಮಾಡ್ಬೇಕು, ಮಾರನೇ ದಿನನೇ ಅದೆಲ್ಲ ಚಿಕನ್ ಮಟನ್ ಆಗ್ಲಿ ಯಾವ್ದೇ ಆಗ್ಲಿ ಮಾಡ್ಲೇಬೇಕು. ಹಿಂದಿನ ದಿನಾನೇ ಹೇಳಿ ನಾಳೆ ತರ್ಬೇಕು ನೋಡಂತ, ತರ್ತೀನಿ ಅಂತ ಅವ್ರು ಕೂಡ ಹೇಳ್ಯಾರ. ಹೋಗಿವಿ, ಮನೆಗೆ ಹೋಗಿನಿ, 6 ಗಂಟೆಗೆ ಮನೆಗೆ ಹೋಗಿನಿ. ಅವ್ರು ಹೇಳಿದ್ರು ಏನ್ ತರ್ಬೇಕು, ಎಷ್ಟ್ ತರ್ಬೇಕು ಅಂತ ಕೇಳಿದ್ರು. ನಾನು ಅಲ್ಲಿಗೆ ಹೋಗಿದ್ನಲ್ಲ, ಅವ್ರು ಏನಂತ ಹೇಳಿದ್ರು ಅಂದ್ರೆ, ಇದನ್ನ ತಿನ್ಬಾರ್ದಂತ ಹೇಳ್ಯಾರ, ನಿಮಗ್ ಬೇಕಾದ್ರೆ ಮಾಡ್ತೀನಿ, ಬೇಕಾದ್ರೆ ನಿಮ್ ತಿಂತೀರಾ ಅಂದ್ರೆ ಆ ಒಂದ್ ಮಾತು ಕೇಳಿ ಅವ್ರು ನಮ್ಮ ಯಜಮಾನ್ರು ಏನಂದ್ರು, ನೀನ್ ತಿನ್ನೋದಿಲ್ಲ ಅಂದ್ರೆ ನಮ್ಗೆ ಯಾಕೆ ಮಾಡಕ್ತೀಗಿ, ನಾನು ತಿನ್ನೋದಿಲ್ಲ ಅಂತ. ಮೊದ್ಲೇ ನಮ್ಮತ್ತೆ ಹುಟ್ಟಿದಾಗ್ಲಿದ್ದ ಅವ್ರು ತಿನ್ನೋದಿಲ್ಲ. ಅವರು
ನಾನ್ ಮನೆಗೆ ಹೋದ್ಮೇಲೆ ಜಾಸ್ತಿನೇ ಇತ್ತು. ಅಂದ್ರೆ ನಮ್ಮ ಯಜಮಾನ್ರು ನಮ್ಮ ಭಾವನವರು ತಿಂತಾ ಇದ್ರು. ನಾನ್ ಮಾಡ್ತೀನಿ ಅಂತಂದು ಇನ್ನೂ ಗೊತ್ತಾಯ್ತಲ್ಲ, ನಾನ್ ತಿಂತೀನಿ ಅಂತ ಜಾಸ್ತಿನೇ ಇತ್ತು ನಮ್ಮನೆ. ನಾನ್ ತಿನ್ನಲ್ಲ ಅಂತಂದ್ಮೇಲೆ ಅವ್ರು ನಮ್ಮ ಮನೆಯವ್ರಿಗೂ ನೀನ್ ತಿನ್ನಲ್ಲ ಅಂದ್ರೆ ನಮ್ಗೆ ಯಾಕೆ ಮಾಡೈತಿ, ಬೇಡ ಬಿಡು ಕ್ಯಾನ್ಸಲ್ ಮಾಡ್ಬಿಡು ಅಂತ ತರದೇ ಬೇಡ ಅಂತಂದ್ರೆ ನನಗೆ ಎಷ್ಟು ಖುಷಿ ಅಂದ್ರೆ ಈ ಮನೆಗ್ ನಂದು ಒಂದು ಮಾತು ನನ್ನಿಂದ ನನ್ ತರಾನೇ ನಡೀತಲ್ಲ ಅನ್ನೋ ಒಂದು ಖುಷಿ ಆಯ್ತು. ಧ್ಯಾನಕ್ಕೆ ನಿನ್ನೆ ಹೋಗಿನಿ, ಇವತ್ ನನ್ ಮಾತ್ ನಡೀತು, ಎಷ್ಟಪ್ಪ ಇದ್ರಲ್ಲಿ ಇರೋದು. ಇನ್ನ ಒಂಥರ ಅದ್ಭುತನೇ ನಡೀತಾ ಐತೆ, ಇಲ್ಲಿ ಏನೇ ಮಾಯ ಮಂತ್ರಗಿನ ಐತಾ ಇಲ್ಲಿ ಹಂಗ ಅನ್ಕೊಂಡು ಖುಷಿನೇ ಆಗ್ಬಿಡ್ತು. ಮತ್ತೆ ಆಮೇಲೆ ನೋಡು ಅಲ್ಲಿಗೆ ಹೋಗಿದ್ವಲ್ಲ ಹಿಂಗೆಲ್ಲ ಆಗ್ತದಂತೆ, ಅವ್ರೆಲ್ಲರೂ ಎದ್ದು ಎದ್ದು ನಿಂತ್ಕೊಂಡು ಹೇಳಿದ್ರು. ನನಗೇನ್ ಅನ್ಸಂದ್ರೆ ಅವ್ರೆಲ್ಲರದು ಬಿಡ್ರಿ, ನನಗೆ ಗೊತ್ತಿಲ್ಲ ಅವ್ರಿಗೆ ಏನ್ ಅನ್ಸುತ್ತೋ ಬಿಟ್ಟದ ಗೊತ್ತಿಲ್ಲ. ನಾನು ನಿನ್ನೆ ಹೋಗಿನಲ್ಲ 3 ತಾಸು ಧ್ಯಾನ ಮಲಿಕಂತೀನಿ ಅನ್ನೋಳು ಇಷ್ಟೆಲ್ಲ ಕಂಡ್ಬಿಟ್ಟು ಅಂತ ನನ್ ಗಂಡನ್ಗೆಲ್ಲ ಅನುಭವ ಹೇಳ್ಬಿಟ್ಟೆ. ಅವ್ರ ಏನ್ ಅನ್ಕೊಂಡಾರ ಒಂದ್ ಕಡೆಗೆ, ಎಲ್ಲಿಗೆ ಹೋಗಿಲ್ಲಲ್ಲ, ಕಳ್ಸೇ ಇಲ್ಲ ಈಕಿನ, ಹೊರಗಡೆ ಕಳ್ಸಿರೋದು ಇವತ್ತೊಂದ್ ದಿವ್ಸ, ಏನೋ ಒಂದು ಕನಸು ಗಿನಸು ಕಂಡಿರ್ತಾಳ, ಅದೇ ಇಲ್ಲಿ ಬಂದು ಖುಷಿಯಾಗಿ ಹೇಳ್ತಾ ಇದ್ದಾಳ, ಕಾಣ್ಲಿ ಬಿಡು ನಾಳೆ ಹೋಗ್ತೀಯ. ನಾಳೆ ಕೂಡ ಹೋಗ್ತೀನಿ, 4 ಗಂಟೆಗೆ ಹೋಗ್ಬೇಕಂತ, ಇನ್ನ ಬೇಗ ಹೋಗ್ತೀನಿ ನಾನು, ಇವತ್ತು ಲೇಟಾಗಿ ಹೋಗಿನಿ, ನಾಳೆ ಜಲ್ದಿ ಹೋಗ್ತೀನಿ. ನಾನು ಜೀನ್ಸ್ ಪ್ಯಾಂಟ್ ಹೊಲಿತಾ ಇದ್ದೆ. ಜೀನ್ಸ್ ಪ್ಯಾಂಟ್ ಹೊಲಿತಾ ಇರೋಳು ಹೆಂಗಂದ್ರೆ ಅಲ್ಲಿ ನೈಟ್ ಎಲ್ಲ ಕೆಲಸ ಮಾಡ್ಬೇಕು ನಂದು. ಅವರು ಯಾವ ಟೈಮ್ಗೆ ಹೇಳಿರ್ತಾರೆ ಆ ಟೈಮ್ ಕೊಡ್ಲೇಬೇಕು, ಅಷ್ಟು ಕೆಲಸ ಮಾಡೋಳು. ನಾನು ಅದ್ರ ಕಡೆ ಗಮನ ಬಿಟ್ಬಿಟ್ಟೆ. ನನಗೇನು ಒಟ್ಟು ಇದು ವಜ್ರ ಸಿಕ್ಕತ್ತೆ, ಇದನ್ನ ನನಗೆ ಯಾವಾಗ ನಾನು ಧ್ಯಾನದಲ್ಲಿ ದೇವ್ರನ್ನ ನೋಡ್ತೀನೋ, ದೇವ್ರ ಹತ್ರ ಯಾವಾಗ ಜೊತೆಗಿರ್ತೀನೋ ಅನ್ನೋ ಒಂದು ಖುಷಿನೇ ಇತ್ತು. 1 ವಾರ ಆಯ್ತು, 2 ವಾರ ಆಯ್ತು, ಗಮನಿಸ್ತಾ ಇದ್ರು ನಮ್ಮವ್ರು, ಏನ್ ಕೆಲ್ಸದ ಕಡೆ ಗಮನ ಹರಿಸ್ತಾ ಇಲ್ಲ, ಈಗ ನೈಟ್ ಎಲ್ಲ ನೈಟ್ ಮಾಡ್ತಾ ಇಲ್ಲ, ಏನ್ ಪೇಮೆಂಟ್ ಗಿನ ಕಡಿಮೆ ಕೊಡ್ತಾಳೇನು ಈ ತಿಂಗಳು ಅಂತ ಅವ್ರಿಗೂ ಹಂಗೆ ಗಮನ ಇತ್ತು. ಹೆಂಗಾಯ್ತಂದ್ರೆ ಆ 1 ತಿಂಗಳಲ್ಲಿ ನಮ್ಮ ಅತ್ತೆನೂ ಅದನ್ನೇ ಗಮನಿಸ್ತಾ ಇದ್ಲು. ಅಡಿಗೆ ಎಲ್ಲ ಮಾಡಿಟ್ಟು ಅವ್ರ ಕೆಲಸ ಎಲ್ಲ ಮಾಡಿದ್ರು ಕೂಡ ಅವ್ರಿಗೆ ಒಂದ್ ಕಡೆಗೆ ಇರುತ್ತೆ, ಪೇಮೆಂಟ್ ಬರ್ತಾ ಇಲ್ಲ ಅಂದ್ರೆ ಏನೋ ಒಂದು ಇಲ್ಲಿ ಸೋಂಬೇರಿತನ ನಡೀತಾ ಐತೇನಂತ. ಆಮೇಲೆ ನಮ್ಮೂರಲ್ಲೇ ಅವ್ರು ಪದ್ಮಾವತಿ ಮೇಡಮ್ ಅಂತ ಧ್ಯಾನ ಶುರು ಮಾಡಿದ್ರು. ನಮ್ಗೆ ಏನಾಯ್ತಂದ್ರೆ ನಮ್ಮ ಮನೆಯವರಿಗೆ ನಾನ್ ಹೇಳಿದೆ, ರೀ ನೀವು ಕೂಡ ಮಾಡ್ಬೇಕಂತೆ, ಧ್ಯಾನ ಮಾಡಿದ್ರೆ ನಮ್ಮ ಮಗ ಚೆನ್ನಾಗಾಗ್ತಾನೆ ಅಂದ್ರೆ ನೀನ್ ಮಾಡ್ತೀಯಲ್ಲ ಸಾಕು, ನಮ್ಮ ಮನೆಲ್ಲರಿಗೂ ಬಂತು, ನಮ್ಗೇನ್ ಹೇಳ್ಬೇಡ ನೀನು ಅಂತ. ಅಂದ್ರೆ ಅವ್ರಿಗೇನಂದ್ರೆ ನೀನ್ ಹೇಳಿದ್ರೇನೆ ನಾವ್ ಮಾಡ್ಬೇಕೇನೋ ಅನ್ನೋ ಒಂದು ಭಾವನೆನೂ ಬಂದಿತ್ತು. ಸರಿ ಬಿಡು ಅಂತ ನಾನ್ ಏನ್ ಅನ್ಕೊಂಡೆ, ಸಾರೋರು ಇಲ್ಲೆಲ್ಲಿದ್ದ ಬರ್ತಾ ಇದ್ರು, ಒಬ್ಬೊಬ್ರು ದಿನ ಒಬ್ರು ಕ್ಲಾಸ್ ಹೇಳಕ್ಕೆ. ಅವರು ನಾವು ಹೊರಗಡೆಯಿಂದ ಹೇಳ್ದೆ ಕೇಳಂಗಿಲ್ಲ ಅಂದ್ರೆ ಇನ್ನರ್ನಾಗೆ ಅನ್ಕೋಬಹುದು ಅಂತ ಅನ್ಕೊಂಡ್ರು. ನಾನ್ ದಿನ ಒಂದು ದೇವ್ರ ಮುಂದೆ ಕುತ್ಕೊಂಡು ಅಲ್ಲಿ ಧ್ಯಾನ ಕ್ಲಾಸ್ ಕೇಳ್ಬರೋದು, ಮತ್ತೆ ನೈಟ್ ಬೆಳಿಗ್ಗೆ ಕುಂದ್ರೋದು. ಬೆಳಿಗ್ಗೆ 3ಕ್ಕೆ ಎದ್ರೆ 6 ಗಂಟೆಗೆ ಎದ್ದೊಳ್ತಿದ್ದೆ, 3 ತಾಸು ಧ್ಯಾನ ಮಾಡ್ತಾ ಇದ್ವಿ. ಏನ್ ಅನ್ಕೊಂತ ಇದೆ ಅಂದ್ರೆ ನಮ್ದು ಜಾಯಿಂಟ್ ಫ್ಯಾಮಿಲಿ. ಅವಾಗ ನನ್ ಬಗ್ಲಿಗೆ ನಮ್ಮ ಅಕ್ಕ ಕುತ್ಕೊಂಡಾಳೆ, ನಮ್ಮ ಭಾವ ಕುತ್ಕೊಂಡ, ನಮ್ಮ ಅತ್ತೆ ಕುತ್ಕೊಂಡಾಳೆ, ನಮ್ಮ ಯಜಮಾನ್ರು ಕುತ್ಕೊಂಡ, ನನ್ ಮಕ್ಳು ಕುತ್ಕೊಂಡಾರೆ, ನಾವೆಲ್ಲರೂ ಸೇರಿ ಧ್ಯಾನ ಮಾಡ್ತಾ ಇದೀವಿ ಅಂತ ಹಂಗ ಅನ್ಕೊಂಡು ಕುಂದಿರ್ತಾ ಇದ್ದೆ ನಾನು ಯಾವಾಗ್ಲೂ ಕುತ್ಕೊಂಡ್ರೆ. ಹಂಗ ಅನ್ಕೊಂಡ್ ಮಾಡ್ತಾ ಅವ್ರು ನಮ್ಮ ಮನೆಯವ್ರು ಏನ್ ಅಬ್ಸರ್ವ್ ಮಾಡಿದ್ರೆ ಅಂದ್ರೆ, ನಮಗೆ ಯಾವ ಡೇಟಿಗೆ ಕೊಟ್ಟಿದ್ರು ಡಾಕ್ಟರ್ ಬರ್ರಿ ಅಂತ, ಅಡ್ಮಿಟ್ ಆಗ್ಬೇಕು ಈ ಡೇಟಿಗೆಲ್ಲ ಅಂತಂದ್ರೆ, ನನ್ ಮಗನಿಗೆ ಜ್ವರನೂ ಬಂದಿಲ್ಲ, ಕೆಮ್ಮು ಆಗಿಲ್ಲ, ಏನೇನಾಗಿಲ್ಲ, ಚೆನ್ನಾಗ್ ಬೆಳೀತಾ ಇದ್ದಾನೆ. 1 ತಿಂಗಳಾಯ್ತು, 1.5 ತಿಂಗಳಾಯ್ತು, 41 ದಿನ ಮಂಡಲ ಧ್ಯಾನನೇ ಮುಗೀತು, ಆದ್ರೂ ನಾವು ಹಾಸ್ಪಿಟ್ಲಿಗೆ ಹೋಗಿಲ್ಲ. ಅವ್ರಿಗೆ ಅವಾಗ ಗೊತ್ತಾಯ್ತು ಏನೋ ಧ್ಯಾನದಲ್ಲಿ ಇದೆ ಇದು, ಇವಕಿ ಮಾಡ್ತಾ ಇದ್ದಾಳೆ ಅಂದ್ರೆ ನಮ್ಗೇನೋ ಪ್ರಶಾಂತತೆ ಕಾಣಿಸ್ತಾ ಐತೆ, ನಾನ್ ಯಾಕೆ ಮಾಡ್ಬಾರ್ದು ಅಂತ ಅವರು, ನಾನ್ ಯಾವಾಗ ಧ್ಯಾನ ಮುಗಿಸ್ಕೊಂಡು ಮಲಿಕಂತೀನಿ ಅವ್ರು ಅವಾಗ ಎದ್ದು ಧ್ಯಾನ ಮಾಡೋರು. ಅಂದ್ರೆ ಈಕೆ ಎದ್ರಿಗೆ ನಾನ್ ಯಾಕೆ ಇದು ತೋರ್ಸ್ಕೋಬೇಕು ಅಂತ ಹಂಗ್ ಅವ್ರು ಫಸ್ಟ್ ಸ್ಟಾರ್ಟಿಂಗ್ಗೆ ಧ್ಯಾನ ಕುತ್ಕೊಂಡಾರಂತೆ. ಅವ್ರಿಗೆ ಸಿದ್ಧಾರೂಢ ತಾತ ಕಂಡಾರ ಅವ್ರ ಅನುಭವದಲ್ಲಿ. ನಾನ್ ತವ್ರ ಮನೆಗೆ ಬಂದಾಗ 41 ದಿನ ಮಂಡಲ ಧ್ಯಾನ ಇನ್ನ ಮುಗಿದಿಲ್ಲ, ಅವಾಗ 1-2 ದಿನ ಈ ಕಡೆಗೆ ಬಂದಾಗ ಅವರು, ಅಮ್ಮ ಕಿಲ್ಲೇನಿಲ್ಲ ಮಾಡಿಕ್ತಿದ್ದಿಲ್ಲ, ನೀನನ್ನ ಮಾಡಿಕ್ಕಂತ ಒಂದು ಮನೇಲೆ ಕೋಳಿ ಇದ್ವು, ಮೊಟ್ಟೆ ಜಾಸ್ತಿ ಇದಾವ, ಅದನ್ನೆಲ್ಲ ಬೇರೆಯವ್ರಿಗೆ ಎಲ್ಲಿ ಕೊಡ್ತೀವಿ, ಇವಾಗ ನಾವು ತಿಂಬದ್ ಬಿಟ್ಟಿವಿ ಅಂತೇಳಿ ಮೊಟ್ಟೆನಾದ್ರು ಮಾಡ, ಅದಕ್ಕೇನು ಏನಾಗಿಲ್ಲ ಡಾಕ್ಟ್ರ್ ಹೇಳ್ತಾರ ಅಂತಂದೇಳಿ ಮೊಟ್ಟೆ ಮಾಡ್ಸಕ್ ಇಟ್ಟಾರ. ಮೊಟ್ಟೆ ಅಯ್ಯಮ್ಮ ಮಾಡ್ಕೊಟ್ಟಾಳ, ಇನ್ನ ತಿಂದೇ ಇಲ್ಲ ಏನಿಲ್ಲ, ಅಲ್ಲಿ ಚೋಳ್ ಬಂದ್ಬಿಡತ್ತೆ. ಅವ್ರಿಗೂ ಕಡ್ದತೆ, ತಾಯಿಗೂ ಮಾಡ್ಕೊಟ್ಟ ಇವ್ರಿಗೂ ಕೊಡತೈತಿ, ಇನ್ನೊಂದ್ ಸಣ್ಣ ಪಾಪ ಐತೆ ಅವ್ರಿಗೂ ಕಡಿಯಕಂತ ಹೋದಾಗ ಇವ್ರು ಅದನ್ನ ಆ ಪಾಪನ್ ಕಡಿತೈತೆ ಅಂತೇಳಿ ಅದನ್ನ ಹೊಡೆದ್ ಸಾಯ್ಸಾರ. ಅವಾಗ ಅನ್ಕೊಂಡಾರ ಇದು ಆಕಿ ತಿನ್ಬಾರ್ದು ಅಂತ ಒಂದು ಸಂಕಲ್ಪ ಮಾಡಿ ಬಿಟ್ಟಾಳ, ನಾವು ಕೂಡ ಅವತ್ತು ಬೇಡ ಅಂತ ಅನ್ಕೊಂಡಿವಿ, ಇನ್ಯಾಕ್ ತಿನ್ಬೇಕ್ ಬಿಡು, ಬೇಡಮ್ಮ ಇದು ಕೂಡ ಅಂತಂದೇಳಿ ಇಲ್ಲಿ ದೇವ್ರೆ ನಮಗೆ ಒಂದು ತೋರಿಸ್ದಂಗ ಆಯ್ತಂತೇಳಿ ಅವತ್ತಿದ್ದ ಅವರು ಬಿಟ್ಟಿಲ್ಲ, ಅವರು ತಿಂದೇ ಇಲ್ಲ. ಆಮೇಲೆ ಸಿದ್ಧಾರೂಢ ತಾತ ಬಂದು ನೀನ್ ತಿನ್ನ ಊಟ ಉಗ್ಗಿ ಅನ್ನ ಸಾರು ನೋಡಪ್ಪ ಇದೆ ಅಂತಂದೇಳಿ ಅವ್ರಿಗೆ ಒಂದು ತಟ್ಟೆ ತಂದು ಇಟ್ಟಂಗ ಆಯ್ತಂತೆ ಅವ್ರಿಗೆ ಅನುಭವ. ಅವಾಗ್ಲಿದ್ದ ಗೊತ್ತಾಯ್ತು ಅವ್ರಿಗೆ ನಾವು ಧ್ಯಾನ ಮಾಡೋದ್ರಿಂದ ಇಷ್ಟೆಲ್ಲ ಲಾಭ ಐತಂತ. ಅವಾಗ ಅವರು ಕೂಡ ಕ್ಲಾಸಿಗೆ ಬರಕ್ಕೆ ಶುರು ಮಾಡಿದ್ರು. ಅವಾಗ ಮಗ ಚೆನ್ನಾಗಾದ, ನಮಗೆ ಮಕ್ಕಳು ಕೂಡ ಎಷ್ಟು ಅದ್ಭುತವಾಗಿ ಬೆಳೆದ್ರಂದ್ರೆ ನನಗೆ ಗೊತ್ತಿಲ್ಲ 2 ಹೆಣ್ಣುಳರು ಹೆಂಗ್ ದೊಡ್ಡವರಾದ್ರೆ ಹೆಂಗಿಲ್ಲ ಅಂತ. ಮಗ ಇವಾಗ ಏನ್ ಮಾಡಿದ್ರೆ ಅಂದ್ರೆ SLC ಮುಗಿಸೇನ, ಮಾತ್ ಬರ್ತಾ ಇಲ್ಲ ಅಂತಂದ್ವಿ, ಮಾತು ಬರ್ತಾ ಐತೆ,
ನಮಗೆ ಅರ್ಥ ಆಗ್ತಾವ ಅವ್ನು ಮಾತಾಡೋವು, ಬೇರೆಯವ್ರಿಗೆ ಒಂದ್ ಸ್ವಲ್ಪ ಸ್ವಲ್ಪ ಅಂದ್ರೆ ಡೈಲಿ ಕೇಳೋರಿಗೆ ಅರ್ಥ ಆಗ್ತಾವ. ಚೆನ್ನಾಗಿ ಬೆಳೆದಾನ ಒಬ್ಬೇ ಮಗ ಅಂತಂದ್ರು ಕೂಡ ಬಾಳ ಚೆನ್ನಾಗಿ. ಮತ್ತೆ ನಮಗೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಾಗ ನಾನು ಏನ್ ಅನ್ಕಂತ ಇದ್ದೆ ಅಂದ್ರೆ, ಒಟ್ಟು ಭಾಗ ಅಂತ ಆಗ್ತಾರಂತ ಮಾತಾಡ್ತಾ ಇದ್ರಲ್ಲ, ನಮಗ್ ಖಾಲಿ ಪ್ಲೇಸ್ನೇ ಕೊಡ್ತೀವಿ ಅಂತ ಅಂತ ಇದ್ರು. ಮನೆ ಇರೋದು ದೊಡ್ಡ ಐಪಗ್ ಹೋಗುತ್ತೆ, ನೀವು ಸಣ್ಣವರೆಲ್ಲ ಅಂತ, ನಿಮಗೆ ಅಲ್ಲಿ ನಮ್ಮ ಮನೆಯವ್ರದ್ದು ಪಂಚರ್ ಶಾಪ್ ಐತೆ, ಅಲ್ಲಿಗೆ ಅಲ್ಲಿ ಅದು ರೋಡಿಗೆ ಐತಲ್ಲ, ಅದನ್ನ ತಗೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ ಅಂತ ಅಂದ್ರು. ಸರಿ, ಹೆಂಗಿದ್ರು ನಾವು ಮನೆ ಕಟ್ಬೇಕಂತ ಇದೀವಲ್ಲ, ಮನೆ ಮೇಲೆ ನಾನೇನ್ ಮಾಡಿದೆ, ಮನೆ ಮೇಲೆ ಒಂದ್ ಪಿರಮಿಡ್ ಕಟ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡೆ. ಸುಮ್ನೆ ಅದು ಏನ್ ಹೆಂಗ್ ಕಟ್ತೀನಿ ಒಟ್ಟು ಗೊತ್ತಿಲ್ಲ, ಮನೆ ಮೇಲೆ ಒಂದ್ ಪಿರಮಿಡ್ ಬರ್ಬೇಕು ಅಂತ ಹಂಗ ಅನ್ಕೊಂಡೆ. ಮನೆ ಕಟ್ಟಿದೀವಿ ಹಂಗ ಹಿಂಗ್ ಮಾಡಿ, ಪಿರಮಿಡ್ ಇನ್ನೂ ಆಗಿಲ್ಲ. ಪಿರಮಿಡ್ ಕಟ್ಬೇಕನ್ನೋ ಒಂದು ಭಾವನೆ ಏನೋ ಹಂಗೆ ಇತ್ತು, ಸಂಕಲ್ಪ ಏನು ಗಟ್ಟಿಯಾಗಿ ಇತ್ತು. ಎಲ್ಲ ಗ್ರೂಪ್ ಸೇರ್ಕೊಂಡ್ ಮನೆ ಮಾಳಿಗೆ ಮೇಲೆನೆ ಮಾಡ್ತಾ ಇದೀವಿ ಹಿಂಗ. ಆಮೇಲೆ ಸಾರ್ ಅವರು ಎಲ್ಲ ಒಂದ್ ಸತಿ ಅಂಗಡಿಗೆ ಹೋದಾಗ, ಪಿರಮಿಡ್ ಕಟ್ಬೇಕು ಸರ್, ಹಿಂಗ ಸಂಕಲ್ಪ ಐತಂದ್ರೆ ಎಲ್ಲಾ ಐಡಿಯಾ ಹೇಳ್ಕೊಟ್ರು. ಸಾರ್ ಅವ್ರ ಸ್ಫೂರ್ತಿ ಅಂದ್ರೆ ಬಾಳ ಐತೆ ನಮಗೆ. ಚೆನ್ನಾಗಾಗುತ್ತಮ್ಮ ಮಾಡ್ರಿ ನೀವು ಒಂದು ಅಂತಂದು. ಮತ್ತೆ ಇನ್ನೊಬ್ರು ಭೀಮಾ ಸಾರ್ ಅಂತ, ಅವರು ಎಷ್ಟು ಸಾರ್ ಪಿರಮಿಡ್ ಕಟ್ತೀವಿ ಅನ್ನೋ ಒಂದು ಸುದ್ದಿ ಅಂದ್ರೆ ಅವ್ರಿಗೆ ಗೊತ್ತಾಯ್ತು. ಅವರೇ ಬಂದು ಕಾರ್ ತಗೊಂಡು ಹುಡುಗರ್ನ, ನಮ್ ತವ್ರ ಮನೆ ಸೋಮ ಸಮುದ್ರ ಅಂತ ಹೇಳಿದೆಲ್ಲ, ಅಲ್ಲೇ ಹುಡುಗರ್ನೆ ಕರ್ಕೊಂಬಂದು, ಗೊತ್ತಿಲ್ಲ ಅವ್ರು ಎಷ್ಟೊತ್ತಿಗಿನ ತನಕ ಮಾಡ್ತಾ ಇದ್ರೇನೋ ಅಷ್ಟು ಗೊತ್ತಿಲ್ಲ, ದೇವರೇ ಬಂದು ನಮಗೆ ಪಿರಮಿಡ್ ಕಟ್ಕೊಟ್ಟಾರೇನೋ ಅಷ್ಟ್ರ ಮಟ್ಟಿಗೆ ಅವರೇ ಬಂದು ಪಿರಮಿಡ್ ರೆಡಿ ಆಯ್ತು ನಮಗೆ 10x10 ಮಾಳಿಗೆ ಮೇಲೆ. ಮತ್ತೆ ಒಂದ್ ಅನ್ಕೊಂಡಿದ್ವಿ, 2 ಆ ಪದ್ಮಾವತಿ ಮೇಡಮ್ ಅವರಂತ ನಮಗೆ ಧ್ಯಾನ ತಿಳಿಸ್ಕೊಟ್ರಲ್ಲ, ಅವ್ರ ಮನೆ ಮಾಳಿಗೆ ಮೇಲೆ ಒಂದು, ನಮ್ಮ ಮನೆ ಮಾಳಿಗೆ ಮೇಲೆ ಒಂದು, ಹಿಂಗೆ ಅಪೋಸಿಟ್, ಎದುರು ಬಿದ್ರು ಒಂದೇ ಹತ್ರನೇ ಇರೋದು. ಅದಕ್ಕ ಗುರುಗಳೇ ಆನಂದ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ಒಂದ್ ಪಿರಮಿಡ್, ನಿರ್ವಾಣ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ಇನ್ನೊಂದ್ ಪಿರಮಿಡ್ ಹೆಸರು ಇಟ್ಕೊಟ್ರು ಅವರು ಅಲ್ಲಿ ಬೆಂಗಳೂರು ಹೋದಾಗ. ಹಂಗಾಗಿ ನಮಗೆ ಧ್ಯಾನದಲ್ಲಿ ಏನೇನ್ ಲಾಭ ಅಂದ್ರೆ ಇಷ್ಟೆಲ್ಲ ಲಾಭ. ಅದು ಮೊದ್ಲು ಹೆಂಗಿದ್ದೆ ಅಂತ ಹೇಳಿದ್ನಲ್ಲ, ಪಕ್ಕದ ಮನೆ ಅಡಿಗೆ ಮನೇನು ನೋಡಿಲ್ಲ ನಾನು. ಈಗ ಹೆಂಗಿದ್ದೀನಿ ಅಂದ್ರೆ, ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ಹಂಗಿದ್ದವಳು, ಒಂದು ಬಟ್ಟೆ ಶಾಪ್ ಇಟ್ಟೆ, ಮತ್ತೆ ಆಮೇಲೆ ಜೀನ್ಸ್ ಪ್ಯಾಂಟ್ ಹೊಲಿಯೋದ್ ಬಿಟ್ಟೆ. ಅವ್ರಿಗೆ ಇನ್ನು ಮಂತ್ಲಿ ಜಾಸ್ತಿನೇ ಅಮೌಂಟ್ ಹೋಯ್ತು. ಯಾಕಂದ್ರೆ ನಾನು ಕೆಲಸ ಬಿಟ್ರು ಅಮೌಂಟ್ ಜಾಸ್ತಿ ಕಮ್ಮಿ ಆಗೋದಂತೂ ನಿಂದ್ರಿಸ್ಲಿಲ್ಲ. ಅವ್ರಿಗೆ ಗೊತ್ತಾಯ್ತು, ನಮ್ಮ ಮನೆಯವ್ರಿಗೆ ನಮಗೆ ಎಲ್ಲ ಲಾಭನೇ ಐತಿ ಇದ್ರಲ್ಲಿ ಅಂತ ಗೊತ್ತಾಯ್ತು. ಯಾಕಂದ್ರೆ ಆಸ್ಪತ್ರೆ ಖರ್ಚು ಉಳಿತಾ ಇತ್ತು, ನಾವೆಲ್ಲಿಗೂ ಹೊರಗಡೆ ದುಃಖದಿಂದ ಹೋಗೋದು ಉಳಿತು, ಆನಂದವಾಗಿ ಮನೇಲೆ ಜೀವನ ಮಾಡ್ತಾ ಇದೀವಿ, ಮನೆ ಕಟ್ಕೊಂಡ್ವಿ, ಪಿರಮಿಡ್ ಆಯ್ತು. ಧ್ಯಾನದಲ್ಲಿ ಎಲ್ರು ಬಂದು ಅವ್ರ ಅನುಭವಗಳನ್ನ ಹೇಳ್ಕೊಂತ ಇದಾರೆ ನಮಗೆ. ಪಿರಮಿಡ್ ನಲ್ಲಿ ಧ್ಯಾನಕ್ಕೆ ಕುತ್ಕೊಂಡಾಗ ನನಗೆ ಶುಗರ್ ಇತ್ತು, BP ಇತ್ತು, ಅದೆಲ್ಲ ಕಡಿಮೆ ಆಯ್ತು, ಗುಳಿಗೆನೆ ಮಾತ್ರೆನೆ ತಿಂಬದ್ ಬಿಟ್ಬಿಟ್ಟಿನ ಅಂತ ಅವ್ರೆಲ್ಲಾರು ಹೇಳೋದ್ ಕೇಳಿ ನಮಗ್ ಬಹಳ ಖುಷಿ ಆಯ್ತು. ಇದನ್ನೇ 4 ಜನಕ್ಕೆ ಹಂಚ್ಬೇಕು, ಅವರು ಕೂಡ ನಮ್ ತರನೇ ಇರ್ತಾರೆ ಅಂತ ಆ ಒಂದು ಸಂಕಲ್ಪ ಮಾಡಿದ್ವಿ ನಾವು. ಮತ್ತೆ ಆಮೇಲೆ ಏನೇನು ಅಂದ್ರೆ, ಇಷ್ಟೆಲ್ಲ ಧೈರ್ಯ ಹೆಂಗ, ಅದು ಎಲ್ಲ ನಮಗೆ ಧ್ಯಾನದಲ್ಲಿ ಕುತ್ಕೊಂಡಾಗ ಒಂದ್ಸತಿ ಏನ್ ಅನಿಸ್ತಾ ಇತ್ತಂದ್ರೆ, ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಯದಿಂದ ಮಾಡ್ತಾ ಇದ್ದೀನ ಇಲ್ಲ. ಅವಾಗ ಅನಿಸ್ತು, ಸಾಧಾರಣ ವ್ಯಕ್ತಿ ಆದ್ರೆ ಭಯ ಇರುತ್ತೆ, ಶಕ್ತಿಯಾಗಿ ಬದಲಾವಣೆ ಆದ್ರೆ ಧೈರ್ಯ ಇರುತ್ತೆ ಅಂತ ಆ ಒಂದು ಅನುಭವ ಆಯ್ತು ನನಗೆ. ಹೊರಗಡೆ ಎಲ್ಲೇ ಹೋಗ್ಲಿ ಅನುಕೂಲ ಆಗೋದು, ಧ್ಯಾನಕ್ಕಂತಂದು ಎಲ್ಲೇ ಹೋದ್ರು ಕೂಡ ಸಾರವ್ರಾಗ್ಲಿ ಯಾರೇ ಆಗ್ಲಿ, ಯಾರೋ ಒಂದು ರೂಪದಲ್ಲಿ ನಮ್ಮನ್ನ ಕರ್ಕೊಂಡು ಹೋದಂಗ ಆಗೋದು. ಅವರ ಒಂದು ಸ್ಫೂರ್ತಿಯಿಂದ ನಾವು ಕ್ಲಾಸ್ಗಳೆಲ್ಲ ಹೇಳೋದು. ನಾವ್ ಅನ್ಕಂತೀವಿ ನಾವೇನ್ ಓದ್ ಕಲ್ತೀವಿ ಏನಿಲ್ಲ, ಕ್ಲಾಸ್ ಅಂದ್ರೆ ಏನ್ ದೊಡ್ಡದ, ನಾವ್ ಧ್ಯಾನ ಪ್ರಚಾರ ಅಂದ್ರೆ ಏನಿಲ್ಲ. ನಮಗೆ ಫೋನ್ ಮಾಡಿರ್ತಾರೆ, ರಿಲೇಷನ್ ಆಗ್ಲಿ ಯಾರೇ ಆಗ್ಲಿ, ಅವ್ರೆಲ್ಲರೂ ಏನ್ ಮಾಡ್ತೀಯ, ಅದು ಮಾಡ್ತೀಯ, ಇದು ಮಾಡ್ತೀಯ ಅಂತ ಕೇಳೋ ಬದ್ಲು, ನಾನ್ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಧ್ಯಾನನೇ, ನೀವು ಕೂಡ ಇದನ್ನೇ ಮಾಡ್ರಿ, ಧ್ಯಾನ ಮಾಡ್ರಿ, ಅದಕ್ಕೆಲ್ಲ ಇದು ಒಂದೇ ಕಾರಣ ಅಂತಂದು ಹೇಳಿದಾಗ, ಕೆಲವರು ನನ್ ತವ್ರ ಮನೆ ಸೋಮ ಸಮುದ್ರ ಅಂತ ಹೇಳಿದ್ವಲ್ಲ, ಅಲ್ಲಿ ನನ್ನ ಫ್ರೆಂಡು ಅಂಗನವಾಡಿ ಟೀಚರ್, ಆಕಿಗೆ ಅಲ್ಲಿಗೆ ಹೋಗಿ ಏನಂತ ಹೇಳಿದೆ ಅಂದ್ರೆ, ನಾವು ಧ್ಯಾನ ಶುರು ಮಾಡಿವಿ, ಹಿಂಗೆಲ್ಲ ಆಯ್ತು. ಆಕಿಗೆ ಮದ್ವೆ ಆಗಿದ್ದಿಲ್ಲ ಇನ್ನೂ, ಆದ್ರೂ ಇದ್ರಲ್ಲಿ ಮದ್ವೆನೂ ಆಗುತ್ತೆ, ಎಲ್ಲ ಆಗುತ್ತೆ, ನೀನ್ ಏನ್ ಅನ್ಕಂತೀಯ, ಸಂಕಲ್ಪ ಇಟ್ಕಂತೀಯ, ಅದೆಲ್ಲ ಆಗುತ್ತೆ, ಧ್ಯಾನ ಮಾಡು ಫಸ್ಟ್ ಅಂತ. ಫಸ್ಟ್ ನಮ್ಮಮ್ಮಗೆ ಹೇಳಿದ್ರೆ ಧ್ಯಾನ ಅಂತಮ್ಮ ಹಿಂಗಂತಂದ್ರೆ, ನಮ್ಮಮ್ಮ ಏನಂದ್ರೆ, ಕಣ್ ಮುಚ್ಕೊಂಡ್ ಕುಂದ್ರದಂದ್ರೆ ಸುಮ್ನೆ ಅನ್ಕೊಂಡಿಯ, ಯಾರನ್ನ ಬಂದು ಕೊಳ್ಳಗಳು ಕಿವಗಳು ಎಲ್ಲ ಕಿತ್ಕೊಂಡತ್ತಾರ ಕಣ್ ಮುಚ್ಕೊಂಡ್ ಕುತ್ಕೊಂಡ್ ನೀನ್ ಅಂತಂದು ಹೇಳಿದ್ರು. ಅಮ್ಮ ನೀನ್ ಹಿಂಗೆಲ್ಲ ಆಲೋಚನೆ ಮಾಡಿಯ, ನಾವ್ ನೋಡಿದ್ರೆ ಅದನ್ನ ಆಲೋಚನೆನೇ ಮಾಡಿಲ್ಲ, ಹಂಗೆಲ್ಲ ಆಲೋಚನೆ ಮಾಡ್ಬೇಡ, ಇಲ್ಲಿ ಭಗವಂತ ಇರ್ತಾನಂತ, ನಾವೇ ಭಗವಂತರಾಗಿ ಕುತ್ಕೊಂಡಿರ್ತೀವಿ, ನೀನ್ ಸುಮ್ನೆ ಧ್ಯಾನ ಮಾಡಮ್ಮ. ಇಲ್ಲಮ್ಮ ನನಗ್ ಮಾಡದ ಹಂಗಿಲ್ಲ, ಭಯ ಆಗುತ್ತೆ ಅಂತ. ನನ್ ಮಾತ್ ಯಾಕೆ ನಮ್ಮಮ್ಮನೇ ಕೇಳಲಿಲ್ಲ ಅನ್ಕೊಂಡ್ ಸುಮ್ನೆ ಅದೇ. ಆಮೇಲೆ ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಅಂದ್ರೆ ಆಕಿ, ನಾನೊಂದ್ ಹೇಳ್ತೀನಿ, ನಮ್ಮಮ್ಮ ಹಿಂಗ ಅಂದ್ಲು, ನೀನ್ ಕೂಡ ಹಂಗ ಅನ್ಕೋಬೇಡ, ಒಟ್ಟು ನಮ್ಮೂರಾಗ ಎಲ್ರು ಮಾಡ್ತಾರೆ, ನೀನು ಮಾಡು ಅಂತ ಹೇಳಿದೆ. ಸರಿ ಅಂತ. ಏನ್ ಹೇಳ ಅಂತಂದ್ರೆ, ಹಿಂಗ ನಮ್ಮ ವಯಸ್ಸು ಎಷ್ಟಿರುತ್ತೆ ಅಷ್ಟ್ ನಿಮಿಷನಾದ್ರೂ ಕುತ್ಕ ನೀನು ಧ್ಯಾನಕ್ಕ, ನಿನಗೆ ಯಾವಾಗ ಕಲಿಯುತ್ತೆ ಅದಕ್ಕೆ ಟೈಮ್ ಏನಿಲ್ಲ ಅದಕ್ಕ ಅಂತಂದು ಹೇಳಿದೆ ನಾನು. ಫ್ರೀ ಇದ್ದ ಟೈಮ್ನಾಗ ನೀನ್ ಧ್ಯಾನ ಮಾಡು, ಯಾವಾಗ ಮಾಡಿದ್ರೆ ಚೆನ್ನಾಗಿರುತ್ತೆ, ಬೆಳಗಿನ ಜಾವ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಸರಿ ಅಂದ.
ನನಗೆ ಡೌಟು, ಈಕಿ ಕೇಳ್ತಾಳೆ ಇಲ್ಲ, ನಮ್ಮಮ್ಮನೇ ಹಂಗೆ ಹೇಳ, ಈಕಿನ್ನೇನ್ ಅನ್ಕೊಂತಾಳೆ ಹೇಳೋಣ ಅಂತಂದು. ಸರಿ ಆಕಿ ಬೆಳಗ್ಗೆ ಬಂದು 10 ಗಂಟೆಗೆ ಬಂದು ಹೇಳಿದ್ಲು, ನೀನ್ ಇವತ್ತು ಹೇಳಿದೆಲ್ಲ ಧ್ಯಾನಕ್ಕಂತ ಕುತ್ಕ ಅಂತಂದು, ಅದನ್ನ ಮಾಡಿ ನನಗೆ ಬಹಳ ಚೆನ್ನಾಗಾಯ್ತು ಅಂದು. ನನಗೆ ಫುಲ್ ಖುಷಿ ಆಗ್ಬಿಡ್ತು. ನೀನ್ ನಂಬಿದೆಲ್ಲ ಸಾಕಂತ. ಸರಿ ಹಂಗಾದ್ರೆ ಧ್ಯಾನ ಸ್ಟಾರ್ಟ್ ಮಾಡ್ತೀಯಾ, ನಿಮ್ ಮನೇಲಿ ಧ್ಯಾನ ಇಡಿಸ್ತೀಯಾ ಅಂತ ಕೇಳಿದೆ. ಏನೇ ನಾನಂದು ಧ್ಯಾನ ಮಾಡಂತ ಹೇಳಿ ಮತ್ತೆ ಎಲ್ರನ್ನು ಧ್ಯಾನ ಇಡಿಸ್ತೀಯ ಅಂತೇನ್ ಮನೆಗೆ ಹೋಗಿ ಕರಿಬೇಕೇನೋ ಅಂದ್ಲು. ಅದ್ ಒಂದೇ ಮಾಡಿ ಸಾಕು, ಇವಾಗ ನಾವೇನೋ ಪೂಜೆ ಇಟ್ಕೊಂಡ್ರೆ ಹೆಂಗ್ ಕರಿತೀವಿ ಬರ್ರಿ ಅಂತ, ಹಂಗ್ ನೀನ್ ಈ ಕರಿಯಕ್ ಸಂಕೋಚ ಆದ್ರೆ ನಾನ್ ಬರ್ತೀನಿ ಅಂತ. ಸರಿ ಹೋಗೋಣ, ನನಗೆ ಗೊತ್ತಿಲ್ಲ ಏನಿಲ್ಲ ಕರಿಯೋದು, ನೀನ್ ಬಂದ್ರೆ ನಾನ್ ಬರ್ತೀನಿ ಅಂದ್ರು. ನಾನು ಹೋಗಿ ಅವಾಗ ಹೋದೆ. ಹೋಗಿ ಪತ್ರಿಜಿ ಅವ್ರದ್ದು ಒಂದು ಧ್ಯಾನ ಕಸ್ತೂರಿ ಪುಸ್ತಕ ಇತ್ತು. ಇವರೇ ಗುರುಗಳು, ಇವರೇ ಧ್ಯಾನ ಹೇಳ್ಕೊಟ್ಟಿರೋದು ನಮಗೆ, ಇವರಿಂದ ನಮಗೆ ಧ್ಯಾನ ಪರಿಚಯ ಆಗೈತೆ. ನಾವ್ ಏನಿಲ್ಲ, ನಮ್ಮ ವಯಸ್ಸು ಎಷ್ಟಿರುತ್ತೆ ಅಷ್ಟು ಧ್ಯಾನ, ಉಸಿರಾಟದ ಮೇಲೆ ಗಮನ ಇಡೋದು ಅಂತಂದು ಹೇಳಿ ಇಷ್ಟಂದೇ ಹೇಳಿವಿ. ಇವ್ರ ಮನೇಲಿ ಧ್ಯಾನ ಇಷ್ಟು ಗಂಟೆಗೆ ಇರುತ್ತೆ, ನೀವು ಬಂದು ನಿಮ್ಗೆ ಎಷ್ಟೊತ್ತಾಗತ್ತೆ ಅಷ್ಟೊತ್ತು ಮಾಡ್ರಿ ಅಂತಂದು ಹೇಳಿದ್ವಿ. ಅಂದ್ರೆ ಸರಿ ಹೇಳಮ್ಮ, ನೀನ್ ಏನ್ ಹೇಳ್ತಾ ಇದೀಗಿ ಬರ್ತೀವಿ ಅಂತ. ಇದ್ರಲ್ಲಿ ಆರೋಗ್ಯ ಚೆನ್ನಾಗಾಗ್ತವೆ, ಯಾರಿಗ ಏನಿರುತ್ತೆ ಅದೆಲ್ಲ ಅನುಕೂಲ ಆಗುತ್ತೆ ಅಂತ ಅದನ್ನೆಲ್ಲ ಹೇಳಿ ಬಂದ್ವಿ. ನಮ್ಮೂರಲ್ಲಿ ಹಿಂಗಾಗೈತಕ್ಕ, ನಿಮಗೂ ಹಿಂಗಾಗುತ್ತೆ ಅಂತಂದ್ರೆ ಸರಿ ಹೇಳಮ್ಮ ಬರ್ತೀವಿ. ಅವ್ರಿಗೆ ಏನಂದ್ರೆ ನಾನು ಏನೋ ಒಂದ್ ಹೇಳ್ತೀನಿ ಅನ್ನೋ ಒಂದ್ ನಂಬಿಕೆ. ನಮ್ಮ ಅಮ್ಮಗ್ ನಂಬಿಕೆ ಇಲ್ಲ, ಅವ್ರಿಗೆ ನಂಬಿಕೆ ಆಗೈತೆ. ನನಗೆ ಖುಷಿ ಆಯ್ತು ಅವಾಗ ಅವ್ರನ್ನ ನೋಡಿ ನಮ್ಮಮ್ಮನೂ ಕುತ್ಕೊಂಡ್ಲು. ಒಂದ್ ಮನೇಲಿ ಹಿಂಗೆ ಇಷ್ಟೊತ್ನಾಗೆ ಇಟ್ಕೊಂಡ್ವಿ. ಆಮೇಲೆ ಒಂದು 15 ದಿನ 20 ದಿವಸ ಮಾಡಿದ್ರು. ಎಲ್ಲ ಒಂದು 20 ಜನ ಆಗ್ಬಿಟ್ರು, ಮನೆನೇ ಇಡಿಸ್ಲಿಲ್ಲ. ನನಗೆ ಒಂದು ಆಶ್ಚರ್ಯ ಆಯ್ತು. ನಾನು ಊರ್ಗ್ ಹೋಗಿದ್ದೆ ಅವಾಗ, ಒಂದ್ ದಿವಸ ಹೇಳಿ ಊರ್ಗ್ ಹೋದೆ. ಆಕಿ ಫೋನ್ ಮಾಡಿ, ಜಾಸ್ತಿ ಜನ ಆಗ್ತಾ ಇದಾರೆ, ಇವಾಗ ಹೆಂಗ ಅವ್ರಿಗೆ ಇಂಟ್ರೆಸ್ಟ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ. ಅವಾಗ ಸೂರ್ಯನಾರಾಯಣ ಸಾರ್ ಅಂತ ಇಲ್ಲಿ ಪಾಪಾಯಾಲ ಹತ್ರ ಒಂದು ಹುಣ್ಣಿಮೆ ಧ್ಯಾನಕ್ಕೆ ಹೋಗಿದ್ವಿ. ಅವಾಗ ಸಾರ್ ಅವ್ರ ಹತ್ರ ಕೇಳಿ, ಸರಿ ಹಿಂಗ ಕ್ಲಾಸ್ ನಡೆಸ್ತಾ ಇದೀವಿ, ಹಿಂಗ ಇಲ್ಲೇ ಸೋಮ ಸಮುದ್ರ ಅಂತ. ಸರಿ ಅಮ್ಮ ಕಳಿಸ್ತೀವಂತ. ಸಾರ್ ಅವ್ರು ಹಂಗೆ 41 ದಿನ ಮಂಡಲ ಧ್ಯಾನ ಸ್ಕೂಲಾಗಿ ಇಟ್ಕೊಂಡ್ವಿ ಅಲ್ಲಿ ಸೋಮ ಸಮುದ್ರದಲ್ಲಿ. ಆ ಸ್ಕೂಲಾಗಿ ಇಟ್ಕೊಂಡಾಗ ಎಷ್ಟು ಒಂದ್ 50-100 ಜನ ಆಗ್ಬಿಟ್ರು ಅವ್ರು, ಒಬ್ರು ನೋಡೊಬ್ರು. ಅದ್ರಲ್ಲಿ ಒಬ್ರಿಗೆ ಏನಂತ ಅನುಭವ ಅಂದ್ರೆ, ಗಡ್ಡೆ ಐತೆ ಹೊಟ್ಟೆಲಿ, ಆಪರೇಷನ್ ಮಾಡ್ಬೇಕಂತಂದ್ ಹೇಳಿದ್ರಂತೆ. 20,000 ಕೇಳ್ಯಾರ ಅವ್ರು. 20,000 ಕೇಳಿದ್ರೆ ಗಂಡ ಇವಾಗ ಎಲ್ ತರ್ತಿಗಿ, ಸುಗ್ಗಿ ಎಲ್ಲ ಇವಾಗ ಆಪರೇಷನ್ ಮಾಡ್ಸ್ಕೊಂಡ್ರು ಕೂಡ ಇವ ನೀನ್ ಮಾಡಿಕ್ಕಾರ ಯಾರು, ಎಲ್ಲ ಆಗ್ಲವಳು ಬೆಳೆ ಬಂದ್ಮೇಲೆ ನೋಡೋಣ, ದುಡ್ಡಿಂದ ಎಲ್ಲ ಅನುಕೂಲ ಮಾಡ್ಕೊಂಡು ಹೋಗೋಣ ಅಂತಂದ್ರೆ ಸರಿ ಅಂತ ಅನ್ಕೊಂಡಳ ಅಮ್ಮ. ಅಷ್ಟ್ರೊಳಗೆ ಏನು ಎಲ್ಲ ಕಡಿಮೆ ಆಗ್ತದಂತಿದ್ವಿ. ಧ್ಯಾನಕ್ಕೆ ಹೋದ್ರಿಗಿನ ತಲೆನೋವಿಂದ ಕ್ಯಾನ್ಸರ್ ವರೆಗೂ ಕಡಿಮೆ ಆಗ್ತಂತೆ. ಹಂಗಂತ ರೇಣುಕಾ ಬಂದ್ ಹೇಳಳ ಇಲ್ಲಿಗೆ, ಎಲ್ಲರೂ ಓದ್ತಿದಾರೆ ನಾನು ಹೋಗ್ತಂದ್ರೆ ಹೋಗ ಅಂತಂದ್ರು. ಫ್ರೀ ಅಲ್ಲ, 1 ರೂಪಾಯಿ ಖರ್ಚಿಲ್ಲೇನಿಲ್ಲ, ಹೋಗ್ಬಾ ಅಂತಂದ್ರು. ಸರಿ ಅಂತಂದು ಹೋಗ. ಅಯ್ಯಮ್ಮ 20 ದಿವಸ ಆಯ್ತು ಮಾಡಿ, ಆಮೇಲೆ ಇಂಥ ದಿನ ಬಾ ಅಂತ ಮಾತ್ರೆ ಆಗೋಗ್ಯಾವ ಅಂತಂದು ಹೋಗ್ಬೇಕಾಯ್ತಲ್ಲ ಅಯ್ಯಮ್ಮ ಡಾಕ್ಟರ್ ಹತ್ರ. ಅವಾಗ ಹೋದ್ರೆ ಮತ್ತೆ ಸ್ಕ್ಯಾನಿಂಗ್ ಮಾಡ್ಸಿದ್ರಂತೆ ಅವ್ರು. ಇವಾಗ ಮತ್ತೆ ಮಾತ್ರೆ ಕೊಡ್ಬೇಕಲ್ಲ, ಅದು ಎಷ್ಟು ಮಟ್ಟಿಗೆ ಐತೆ ಅಂತ. ಗಡ್ಡೆನೇ ಇಲ್ಲ ಅಂತ ಬಂದೈತೆ ಅವ್ರಿಗೆ. ಅವ್ರು ಆಯಮ್ಮ ಹೋಗಿ ಒಂದ್ 10 ಜನಕ್ಕೆ ಹೇಳ್ಬಿಟ್ಟಾಳ, ಧ್ಯಾನದಲ್ಲಿ ಇದೆಲ್ಲ ಕಡಿಮೆ ಆಗ್ತತೆ, ಬರ್ರಿ ನೀವು ಸುಮ್ನೆ ಅಂತ. ಅವೆಲ್ಲ ಇನ್ನ 41 ದಿನ ಮಂಡಲದ ಧ್ಯಾನ ಮುಗ್ದಿಲ್ಲ, ಇನ್ನ ಸ್ವಲ್ಪ ದಿನ ಐತೆ. ಅಷ್ಟೆಲ್ಲ ಇರ್ತಾರಲ್ಲ ಬೇರೆಯವ್ರು ಯಾರಾದ್ರೂ, ಏನ್ ಊರಿನ ಒಂದು ಮುಖಸ್ಥರು ಅವರೆಲ್ಲ, ಏನ್ ಹಿಂಗೆಲ್ಲ ಮಾಡ್ತಾ ಇದ್ರಿ ಹೆಣ್ಮಕ್ಳು ಅಂದ್ರೆ, ಸ್ಕೂಲ್ ಹತ್ರ ಅಂದ್ರೆ ಸ್ವಲ್ಪ ದೂರ ಆಗುತ್ತೆ. ಇಷ್ಟೊತ್ತಂದ್ರೆ ಅವ್ರಿಗೆ ಭಯ ಅಲ್ಲ, ಮನೆಯಿಂದ ಹೆಣ್ಮಕ್ಳು ಅಲ್ಲಿ ಹೊರಗಡೆ ಹೋಗಿ ಮಾಡೋದೇನ್ ನೀವು ಅಂತ ಸ್ವಲ್ಪ ಅಡಚಣೆ ಮಾಡ್ಯಾರ ಅವರು. ಈಕೆ ಎಲ್ಲ ಧ್ಯಾನ ಸ್ಟಾರ್ಟ್ ಮಾಡಿರೋದು, ನಿನಗೇನು ಸ್ವಲ್ಪನಾದ್ರೂ ಬುದ್ಧಿ ಐತೆ ಇಲ್ಲ, ಯಾರನ್ನ ಕೇಳಿ ಮಾಡ್ತಾ ಇದೀಯ ಅಂತ ಒಂದ್ ಸ್ವಲ್ಪ ಬೆದರಿಕೆ ಹಾಕ್ಯಾರ ಅವರು ಫೋನ್ ಮಾಡಿ, ನಿಂಗೆಲ್ಲ ಮಾಡ್ತಾರೆ ನಮ್ಮೂರಲ್ಲಿ ಧ್ಯಾನ ಗೀನ ಎಲ್ಲ, ಅದೆಲ್ಲ ನಡ್ಸಂಗಿಲ್ಲ, ನೀನ್ ನೋಡಿದ್ರೆ ಬಂದೆ ಹೇಳ್ಬಿಟ್ಟೆ ಹೋಗ್ಬಿಟ್ಟೆ, ನೀನು ಇಂಥವೆಲ್ಲ ನಡೆಯಂಗಿಲ್ಲ ಈ ಊರಾಗ ಅಂತ ಆಕಿ ಅಕ್ಕಂತ ಫೋನ್ ಮಾಡ್ಯಾಳ. ನಮ್ಮಿ ನೋಡ್ರಿ ಅಲ್ಲಿ ಧ್ಯಾನದ ನನ್ನ ಅನುಭವ ನನಗೆ ಅವತ್ತಾಗಿರೋದು. ನನ್ ಮಗಳು ಸಣ್ಣವಳು, 2 ವರ್ಷದವಳು. ನಮ್ ಮನೇಲಿ ನಾನೇನ್ ಕೇಳಿಲ್ಲ ಹೇಳಿಲ್ಲ, ನಾನ್ ನಾಳೆ ಬರ್ತೀನಿ ಫೋನ್ ಇಡು ಅಂತಂದ್ ಹೇಳಿನಿ ಅಷ್ಟೇ. ಇಲ್ಲಿ ಕೇಳಿಲ್ಲ ಏನಿಲ್ಲ. ನಾವ್ ಎಲ್ಲನ್ ತವ್ರ ಮನೆಗೆ ಹೋಗ್ಬೇಕಂದ್ರೆ ನಾನು ಪರ್ಮಿಷನ್ 1 ವಾರದಿಂದ ಮುಂಚೆಗೆ ಕೇಳ್ಬೇಕು. ನಾನು ಈ ಧ್ಯಾನ ಅನ್ನೋದು ಎಷ್ಟು ಬದಲಾವಣೆ ಮಾಡಿಸ್ತಾ ಇದ್ದಲ್ಲ ಅಂತ ಅನ್ಕೊಂಡಿನಿ. ಆಮೇಲೆ ಅನ್ಕೊಂಡಿನಿ ಮನೆಗೆ ಹೋಗಿನಿ ಸೀದಾ ಡೈರೆಕ್ಟ್. ಅಲ್ಲಿ ನಾವು ಈಗ ಸೆಂಟರ್ ಮಾಡಿದ್ವಿ, ಅವಾಗ ಧ್ಯಾನಕ್ಕಂತ ಕುತ್ಕೊಂಡಾಗ ಫೋನ್ ಬಂದೈತೆ. ಮನೆಗೆ ಹೋಗಿ ಹಿಂಗೆ ನಾಳೆ ಏನೋ ಅಲ್ಲಿ ಸೋಮಸಂದ್ರದಲ್ಲಿ ಧ್ಯಾನ ನಿಂತ್ಕೊಂಡು ಹೋಗೋ ಅಷ್ಟ್ರ ಮಟ್ಟಿಗೆ ಏನೋ ಜಗಳ ಮಾಡ್ಯಾರಂತೆ, ನಾನು ಹೋಗ್ಬೇಕ ಅಲ್ಲಿಗೆ ಅಂತ ಹೇಳಿನಿ. ಸರಿ ಹೋಗಂತ ಒಂದೇ ಮಾತಿಗೆ ಒಪ್ಪಿಗೆ ಕೊಡ್ಬೇಕಾ? ನನಗ್ ಹೆಂಗ ಭಯದಿಂದ ಬಂದೀನಿ. ಅಲ್ಲೇನ್ ಫೋನ್ನಾಗ ಹೇಳ್ಬಿಟ್ಟಿನಿ ನಾಳೆ ಬರ್ತೀನಿ ಅಂತ. ಇಲ್ಲಿ ಇನ್ನ ಇವ್ರ ಪರ್ಮಿಷನ್ ಕೇಳಿಲ್ಲ. ಹೋಗ್ಲಿಲ್ಲ ಅಂದ್ರೆ ಮತ್ತೆ ಆಕಿಗೆ ಕೊಟ್ಟ ಮಾತಿ ತಪ್ಸ್ಕೊಂಡಿ ಅನ್ನಂಗ ಆಗತ್ತೆ. ಇದೆಲ್ಲ ನೋಡೋಂತರ್ಲೆ ಬಂದು ಹೇಳ್ಕೊಟ್ಟು ಹೋದ್ಲು, ನನ್ನ ಇಲ್ಲಿ ಅವಮಾನ ಮಾಡ್ತಾ ಇದಾರನ್ನ ಒಂದ್ ಭಯ ಆಯ್ತಲ್ಲಪ್ಪ ಅಂತ ಅನ್ಕೊಂಡಿನಿ. ಹಿಂಗ್ ಹೋಗ್ತೀನಿ ಅಂದ್ರೆ ಸರಿ ಹೋಗು ಹಂಗಾದ್ರೆ ಅಂತ. ಏನೋ ಐತೆ ಇದ್ರಲ್ಲಿ ಮಹತ್ವ ಐತೆ, ಇಲ್ಲಾಂದ್ರೆ ಈಗ ಹಿಂಗೆಲ್ಲ ನಡೆಯೋದಿಲ್ಲ ಕೆಲ್ಸ. ಆಟೋಮೆಟಿಕ್ ಆಗಿ ಮಾಯ ಮಂತ್ರ ಹೆಂಗ್ ನಡೀತದೋ ಹಂಗ್ ನಡೀತದವ ಇವ ಅನ್ಕೊಂಡ್ ಫುಲ್ ನನಗೆ ಆಯ್ತೀನಿ. ಹೋಗ್ತಾ ಇದೀನಿ, ಆ ಹುಡುಗಿನ ಎತ್ಕೊಂಡಿನಿ. ಅವತ್ತು ಬಳ್ಳಾರಿ ಸ್ಟ್ರೈಕ್, ಬಸ್ಸುಗಳಿಲ್ಲ. ಎಲ್ಲಿ ತನಕ ಇಲ್ಲಿ ಇಳಿದೋಳು
ಇಲ್ಲಿ ರಂಗಮಂದಿರ ತಕ್ಕ ಇಳಿಸ್ತಾವ ನಮ್ ಬಸ್ಸುಗಳು. ಇಲ್ಲಿ ಇಳಿದವಳು SP ಸರ್ಕಲ್ ಹತ್ರ ಹೋಗಿ ನಡ್ಕಂತ. ನಾನು ಪಾಪನ ಎತ್ಕೊಂಡು 2 ವರ್ಷದ ಪಾಪ ಅದು. ಎಲ್ಲಿ ಟ್ಯಾಕ್ಸಿಗಳು ನಿಂದ್ರಿಸ್ತಾ ಇಲ್ಲ, ಏನ್ ನಿಂದ್ರಿಸಲ್ಲ. ಏನ್ ನಾನು ಈ ತರ ನಡೀತಾ ಇದೀನಿ ಅನ್ನೋ ಒಂದು ನನ್ನೊಳಗ ಅನಿಸ್ತಾ ಐತೆ. ಆಯಾಸ್ ಬೀಳ್ತಾ ಇದೀನಿ ನಡೆದು. ಆದ್ರೂ ಕೂಡ ನಾನು ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು ಇವತ್ತ. ಹಾಗೆ ಅಲ್ಲಿ ಧ್ಯಾನ ನಿಂದಿರ್ತೈತೇನೋ ಅಂತ ಇಲ್ಲಿಂದ ಕೂಡ ಸಾರ್ ಅವ್ರು ಕಳಿಸಿದ್ರು ಅಲ್ಲಿಗೆ. ನಾವು ಮಾತಾಡ್ತೀವಿ. ಧ್ಯಾನಕ್ ಬರೋರು ಅವ್ರಿಗೆ ಹೆದರ್ಕೊಂಡು ನಾವು ಧ್ಯಾನನೇ ಮಾಡಿಲ್ಲೇನೋ ಅಂಬಷ್ಟು ಮಟ್ಟಿ ನಮಗ್ ಪರಿಚಯನೇ ಇಲ್ಲ ಅಂತ ದೂರ ಆಗ್ಬಿಟ್ಟಾರ ಅವ್ರು. ಭಯ ಆಗ್ಬಿಡತ್ತ ಅವ್ರಿಗೆ. ಯಾಕೆ ಇದ್ದಿತ್ತಪ್ಪ ಇದಕ್ಕ, ಇದೇನೋ ಇವ್ರೆಲ್ಲ ಎದ್ರಿಗೆ ನಾವ್ ಯಾಕೆ ನಿಂದ್ರಬೇಕಂತ. ಯಾರು ನಿಂತಿಲ್ಲ ಅಲ್ಲಿ. ಧ್ಯಾನ ಇಡಿಸಿರೋ ಹುಡುಗಿ ನಮ್ ಫ್ರೆಂಡು ಅಂಗನವಾಡಿ ಟೀಚರ್ ಅಂದ್ಮೇಲೆ ನಾನು ನಮ್ ಪಾಪನ ಎತ್ಕೊಂಡು ಹೋಗಿನಿ. ಹೋದ್ರೆ ಅವ್ರು ನನಗೇನ್ ಅನ್ಸಿಲ್ಲ ಅವಾಗ, ಭಯನೇ ಆಗಿಲ್ಲ. ನಾವೇನ್ ಮಾಡ್ತಾ ಇದೀವಿ ಇಲ್ಲಿ ಸತ್ಯನೇ ಅಲ್ಲಿ ಮಾಡ್ತಾ ಇರೋದು. ಅಲ್ಲಿ ಏನ್ ಕಳ್ತನ ಮಾಡ್ತಾ ಇಲ್ಲ, ಇನ್ನೊಂದ್ ತಪ್ಪು ಕೆಲಸ ಮಾಡ್ತಾ ಇಲ್ಲ. ಯಾಕೆ ಹೆದರ್ಕೋಬೇಕು ಅನ್ನೋ ಒಂದು ಒಳಗಡೆ ನನಗೆ ಅದು ಅನಿಸ್ತಾನೆ ಐತೆ. ಎಷ್ಟು ಜನ ಗಂಡ್ಮಕ್ಳು ಇರ್ಲವಳು ನಾವು ಮಾತಾಡೋಣ ಅಂತಂದು ಆಕಿಗೆ ಹೇಳಿ ಅಳ್ತಾ ಇದ್ದಾಳ ಆಕಿ. ಹಿಂಗೆಲ್ಲ ನನಗೆ ಅವಮಾನ ಮಾಡ್ತಾ ಇದಾರೆ ಅಂತ. ಏನಿಲ್ಲ ಸುಮ್ನಿರು, ಸಾರ್ ಅವ್ರ ಇದಾರೆ ಅಂದ್ರೆ. ಅವ್ರೆಲ್ಲಾರು ಮಾತಾಡಿದ್ಮೇಲೆ ಆಯ್ತಪ್ಪ ಎಲ್ಲ ಒಳ್ಳೇದೇ, ಇವ್ರೆಲ್ಲಾ ಮಾಡಿದ್ ನಿನ್ ಕೇಳ್ದೆ ಮಾಡಿದ್ದು ತಪ್ಪೇಳು, ಈಗ ಹೆಂಗಪ್ಪ ಧ್ಯಾನ ನಡೆಸೋಣ ಬೇಡ ಮುಂದೆ ಅಂತಂದ್ರೆ, ಅಲ್ಲ ಸರ್ ಹಿಂಗೆಲ್ಲ ಮಾಡೋದು ತಪ್ಪಲ್ಲ ಅಂತ ಅಂದ್ರು. ಒಬ್ರೆ ಹೆಣ್ಮಕ್ಳು ಹೋಗೋದು ಅದೆಲ್ಲ ನಮಗ್ ಭಯ ಆಗುತ್ತೆ, ನಮ್ಮ ಮನೆಯಿಂದ ಹೆಣ್ಮಕ್ಳು ಕಳಿಸ್ಬೇಕಂದ್ರೆ. ಸರಿ ಅಪ್ಪ ಈಗ ಹೆಂಗ್ ಮಾಡೋಣ ಅಂತಂದ್ರು. ಈ ಊರಲ್ಲಿ ಎಷ್ಟನೇ ಕ್ಲಾಸ್ ವರೆಗೂ ಸ್ಕೂಲ್ ಐತಪ್ಪ ಅಂದ್ರೆ ಅವ್ರು ಹೇಳಿದ್ರು 8ನೇ ಕ್ಲಾಸ್ ವರೆಗೂ ಐತೆ ಸರ್ ಅಂತಂದ್ರು. ಮತ್ತೆ 8ನೇ ಕ್ಲಾಸ್ ವರೆಗೆನಾ ಇಲ್ಲೆಲ್ಲಾರು ಓದಿರೋದು, ಏನ್ ಮುಂದಕ್ಕೆ ಓದಿರ ಅಂದ್ರೆ, ಅವ್ರ ಗಂಡ್ಮಕ್ಳು ಬಂದಿರೋರು ಏನಂದ್ರು, ಸರ್ ನನ್ ಮಗಳು 2nd PUC ಮಾಡ್ತಾ ಇದ್ದಾಳೆ ಗೊತ್ತೇನ್ ಸರ್, ಯಾರು 8ನೇ ಕ್ಲಾಸ್ ಓದಾರ ಎಲ್ರು, ನನ್ ಮಗಳು ಈಗ ಇಂಜಿನಿಯರ್ ಸರ್, ನನ್ ಮಗಳು ಈಗ SLC ಸರ್ ಅಂತ. ಮತ್ತೆ ಅದೆಲ್ಲ ಎಲ್ಲಿ ಕಳಿಸ್ತಾ ಇದ್ರಿ ಓದ್ಸಕ್ಕೆ? ಬಳ್ಳಾರಿಗೆ ಹೋಗ್ತಾರೆ ಸರ್, ಸಿಟಿ ಬಸ್ ಬರ್ತಾ ಇದಾವ ಅಲ್ಲೆಲ್ಲಿದ್ದ, ಏನ್ ನಮ್ಮೂರಿಗೆ ಗಂಟಿಗೊಂದು ಬಸ್ ಸರ್ ಅಂತಂದ್ರು. ಮತ್ತೆ ಅವ್ರ ಹಿಂದೆ ನೀವು ಎಲ್ಲರೂ ಮನೆಗೆ ಅಣ್ಣ ಆಗ್ಲಿ ತಮ್ಮ ಆಗ್ಲಿ ತಂದೆ ಆಗ್ಲಿ ಬಿಟ್ಟು ಬರ್ತೀರಾ ಕರ್ಕೊಂಡ್ ಬರ್ತೀರಾ ಅಂತ ಕೇಳಿದ್ರು. ಅಂದ್ರೆ ಇಲ್ಲ ಸರ್ ಅವರೇ ಹೋಗ್ತಾರೆ, ಜೊತೆಗೆ ಹೋಗಿ ಜೊತೆಗೆ ಬರ್ತಾರೆ ಸರ್, ಅದು ಧೈರ್ಯವಾಗಿ ಹೋಗಿ ಧೈರ್ಯವಾಗಿ ಬರ್ತಾರ. ನೋಡ್ರಿ, ಇಲ್ಲಿಂದ ನಿಮ್ ಮಕ್ಕಳನ್ನ ಸಿಟಿಗೆ ಕಳಿಸ್ತಾ ಇದೀರಿ ಒಬ್ಬರನ್ನೇ, ಅವರೇ ಬರ್ತಾರ ಅನ್ನೋ ಒಂದು ನಂಬಿಕೆ. ಇಲ್ಲಿಂದ ನೀವು ನಿಮ್ಮೂರಲ್ಲೇ ಧ್ಯಾನಕ್ಕೆ ಕಳ್ಸಕ್ಕೆ ಏನೋ ಒಂದ್ ಆಗ್ಬಿಡುತ್ತೆ, ಏನೋ ಒಂದ್ ಭಯದಿಂದ ಯಾಕೆ ಕಳಿಸ್ತಾ ಇದೀರಿ? ಅದು ನಿಮ್ ಹೆಣ್ಮಕ್ಳ ಮೇಲೆ ನಿಮಗೆ ನಂಬಿಕೆ ಐತಾ ಇಲ್ಲ? ಇಲ್ಲಿ ಬಂದು ಒಬ್ಬ ಮಾಸ್ಟರ್ ಬಂದು ಏನು ಮಾಡಕ್ ಆಗಂಗಿಲ್ಲ. ನೀವು ಧ್ಯಾನ ಅಂತಂದೇನು ಅಪನಂಬಿಕೆ ಮಾಡ್ಕೋಬೇಡ್ರಿ. ನೀನ್ ಬಂದಿಯಲ್ಲಮ್ಮ, ನೀನ್ ಏನ್ ಹೇಳ್ದೆ ಇವ್ರಿಗೆ ಅಂತಂದ್ರೆ, ಸರ್ ನಮ್ಮ ಊರಲ್ಲಿ ಇಂಥವೆಲ್ಲ ಅನುಭವ, ಅವರೆಲ್ಲ ಅನುಭವ ಸುಳ್ಳು ಅಂತಂದ್ರೆ ಸರ್, ನನಗೆ ಆಗಿರೋ ಅನುಭವ, ನನ್ ಮಗನಿಗೆ ಮಾತಾಡ್ತಾ ಇದ್ದಿಲ್ಲ ಸರ್, ಮಾತು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ, ಈಗ ಆರೋಗ್ಯನೂ ಚೆನ್ನಾಗೈತೆ, ಇದೆಲ್ಲ ನನಗೆ ಅನುಭವ ಆಗಿರತಟಿ. ಹೌದು ಸರ್, ಒಂದೇ ಒಂದು ಪ್ರಶ್ನೆ ಹಾಕ್ತೀನಿ, ನಮಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಬಂತಂದ್ರೆ ಊರಿನ ಮುಖ್ಯಸ್ಥರನ್ನೇ ಕೇಳಿ ನಾವು ಹೊರಗಡೆ ಎಲ್ಲನ ಡಾಕ್ಟರ್ ಹತ್ರ ತೋರ್ಸ್ಕೋಬೇಕಾ ಸರ್ ಅಂತ ಕೇಳಿದ್ರೆ ಹಂಗೇನಿಲ್ಲ, ಯಾರಿಗೆ ಆರೋಗ್ಯ ಸರಿಯಾಗಿಲ್ಲ ಮತ್ತೆ ಆರೋಗ್ಯ ಸರಿ ಹೋಗ್ಲಿ ಅಂತಾನೆ ಸರ್ ಇಲ್ಲಿ ಧ್ಯಾನ ಮಾಡ್ತಾ ಇರೋದು ಅಂತ. ಅವಾಗ ಅವ್ರು ಒಪ್ಪಿಗೆ ಕೊಟ್ರು. ಅವರು ಇಷ್ಟೆಲ್ಲ ಅದು ಮಾತಾಡಕ್ ಹೋಗ್ಲಿಲ್ಲ ಅಂತ ನಾವ್ ಬರಲ್ಲ ಸರ್, ನಾವು ಅವ್ರನಂಗೆ ಧ್ಯಾನಗಿನ ಏನು ಬೇಡ ಅಂತ ಹಂಗ ಅನಿಸ್ಲಿಲ್ಲ ನಮಗೆ. ಇಬ್ರೇ ಆಗ್ಲಿ ನಾವು ಏನೋ ಒಂದ್ ನಮ್ಮೊಳಗಡೆ ನೋಡ್ರಿ ಮಾಸ್ಟರ್ ಹೆಂಗ್ ಕೆಲಸ ಮಾಡ್ತಾ ಇದಾರೆ. ಧ್ಯಾನ ಅಂತಂದು ಸ್ಟಾರ್ಟಿಂಗ್ ಮಾಡಿದ್ರೆ ಸಾಕು, ನಾವ್ ಒಂದ್ ಹೆಜ್ಜೆ ಇಟ್ರೆ ನಮ್ ಜೊತೆಗೆ 10 ಹೆಜ್ಜೆ ಇಡಿಸ್ತಾರೆ ಅವರು. ನನಗೆ ಅಷ್ಟೊಂದು ಖುಷಿ ಆಯ್ತು ಅವಾಗ. ನಾ ಹಿಂಗ್ ಅವ್ರ ಎದುರಿಗೆ ಮಾತಾಡಿರೋಳು ಅಂತ ಅನ್ಕೊಂಡಿನಿ. ಮನೆಗ್ ಬಂದ್ಮೇಲೆ ಧ್ಯಾನದಲ್ಲಿ ಫುಲ್ ಶಕ್ತಿನೂ ಐತೆ, ಜ್ಞಾನನೂ ಐತೆ, ನಮ್ಮನ್ನ ಎಲ್ಲಿ ಬೇಕಾದ್ರೆ ಅಲ್ಲಿ ಮುಂದಕ್ಕೆ ನಡೆಸೋಷ್ಟು ಒಂದು ಧೈರ್ಯನೂ ಐತೆ ಅಂತ ನನಗೆ ಗೊತ್ತಾಯ್ತು. ಅವ ನಮ್ ಫ್ರೆಂಡಿಗೆ ಕೂಡ ನಂಬಿಕೆ ಬಂತು, ನಾನಿನ್ನ ಎದುರೋದಿಲ್ಲ, ಯಾರಿಗೂ ಎದುರೋದಿಲ್ಲ, ಇದನ್ನ ನಡ್ಸ್ಕೊಂಡ್ ಹೋಗ್ತೀನಿ, ನೀನೇನ್ ಬಿಡ್ಬೇಡ, ಮಧ್ಯದಲ್ಲಿ ಮಾತ್ರ ಧ್ಯಾನ ನಿಂದ್ರಿಸ್ಬೇಡ, ಇದು ಯಾರಿಗೋಸ್ಕರ ಅಲ್ಲ, ನಮ್ಗೋಸ್ಕರ ನಾವು ಧ್ಯಾನ ಮಾಡ್ತಾ ಇರೋದು, ಬೇರೆಯವ್ರಿಗೋಸ್ಕರ ಮಾಡೋದಲ್ಲ ಅಂತ ನಾನು ಹೇಳಿದೆ. ಸರಿ ಅಂತ 41 ದಿನ ಮಂಡಲ ಧ್ಯಾನ ಮಾಡಿದ್ವಿ. ಅಲ್ಲಿ ಫಂಕ್ಷನ್ ಜೋರಾಗೆ ಮಾಡಿದ್ವಿ. ಯಾರು ನಿಂದ್ರಸಕಂತ ಬಂದಿದ್ರು ಅವ್ರ ಮನೆಯಿಂದನೇ ಫಸ್ಟ್ ನಾವು ಕಲೆಕ್ಷನ್ ಮಾಡಿದ್ದು ದುಡ್ಡು. ಹಿಂಗ ಮಂಡಲ ಧ್ಯಾನ ಮಾಡ್ತಾ ಇದೀವಿ, ನಿಮ್ ಮನೆಯಿಂದ ಅವ್ರೇ 500 ರೂಪಾಯಿ ಕೊಟ್ರೆ ಅಡಿಗೆಗೆ ಮಾಡ್ಸಕಂತ. ಅವ್ರ ಮನೆಗೂ ಮತ್ತೆ ಮಂಡಲ ಧ್ಯಾನ ಇಡಿಸ್ತಾರೆ ಅವ್ರು ಕೂಡ. ಎಷ್ಟು ಧ್ಯಾನ ಚೇಂಜ್ ಮಾಡಿಸ್ತತಂದ್ರೆ, ಈ ಧ್ಯಾನದಲ್ಲಿ ಅದ್ಭುತವಾದ ಶಕ್ತಿ ಐತೆ, ಜ್ಞಾನನೂ ಐತೆ. ಪ್ರತಿಯೊಂದು ಹೆಣ್ಮಕ್ಳಿಗೆ ಆಗ್ಲಿ ಗಂಡ್ ಮಕ್ಳಿಗೆ ಆಗ್ಲಿ ವಯಸ್ಸಾದವ್ರಿಗೆ ಆಗ್ಲಿ ಇಂಥವ್ರಿಗೆ ಅಂತ ಏನು ಸಂಬಂಧನೇ ಇಲ್ಲ. ಧ್ಯಾನ ಮಾಡೋದ್ರಿಂದ ಇಂಥ ಒಂದು ಸಮಸ್ಯೆನೂ ಕಡಿಮೆ ಆಗಲ್ಲ ಅಂತಂದ್ ಏನಿಲ್ಲ. ಪ್ರತಿಯೊಂದನು ಇದು ಧ್ಯಾನದಲ್ಲಿ ಇದೆ. ಇವಾಗ ನಾವೇನಂದ್ರೆ ನಂಬಬೇಕು, ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ರೆ ಪ್ರತಿಯೊಂದು ಕೆಲ್ಸನೂ ನಾವು ಸಕ್ಸಸ್ ಆಗಿ ಮಾಡ್ಬೋದು. ಇದ್ರಲ್ಲಿ ಧ್ಯಾನ ಮಾಡೋದ್ರಿಂದ ಏನೇನ್ ಲಾಭ, ಏನ್ ದುಡ್ಡು ಏನ್ ಸುರಿತೈತ ಅಂತಾರೆ, ಇದೆಲ್ಲ ಸುರಿಮಳೆನೇ ಅಲ್ಲ, ನಮಗೆ ಆಗಿರೋದೇನೆ ಅಲ್ಲ.
ದುಡ್ಡು ಉಳಿತಾ ಇದೆ, ಇಲ್ಲಿ ಹಾಸ್ಪಿಟ್ಲ್ ಖರ್ಚು ಉಳಿಯಿತು, ಮತ್ತೆ ನನಗೆ ಒಂದು ಹೊರಗಡೆ ಹೋಗು ಮಾತಾಡುವಂತ ಜ್ಞಾನನೂ ಬಂತು. ಈಗ ನೋಡ್ರಿ ಎಲ್ಲಿಗೆ ಹೋಗ್ತಾ ಇದ್ರಿ ಮೇಡಮ್ ಅಂದ್ರೆ ಧ್ಯಾನದ ಕ್ಲಾಸ್, ಮೆಡಿಟೇಷನ್ಗೆ ಕ್ಲಾಸ್ ಮಾಡಕ್ ಹೋಗ್ತಾ ಇದ್ರಿ. ನಾವೇನ್ PhD ಮಾಡಿವೀನ್ರಿ? ಏನು ಇಲ್ಲ, ಓದಿಲ್ಲ. ನಾನು ಓದಿರೋದಂದ್ರೆ 6ನೇ ಕ್ಲಾಸ್ ಅಷ್ಟೇ. ಅದು ಎಲ್ಲಿಂದ ಬಂತದು? ಧ್ಯಾನದಿಂದನೇ ಬಂದಿರೋದು. ಇದರಲ್ಲಿ ಪ್ರತಿಯೊಬ್ಬರಿಗೆ ಹೇಳೋದು ಏನಂದ್ರೆ, ಧ್ಯಾನ ನಮಗೆ ಸಕಲ ಸಂಪತ್ತು, ಐಶ್ವರ್ಯ, ಜ್ಞಾನ ಎಲ್ಲವನ್ನು ತಂದ್ಕೊಡೋದೇ ಧ್ಯಾನ. ಧ್ಯಾನದಿಂದನೇ ಸಾಧ್ಯ. ಪಿರಮಿಡ್ ಗೂಡಾಗಿ, ಪಿರಮಿಡ್ ಅದ್ಭುತವಾಗಿ ನಡೀತು ನಮ್ಮೂರಲ್ಲಿ. ಪಿರಮಿಡ್ ಕಟ್ಸಿರೋದ್ರ ಮೇಲೆ ಗೂಡಾಗಿ ನಾವು ಶಾಕಾಹಾರಿ ರ್ಯಾಲಿ ಮಾಡಿದ್ವಿ. ಅದು ಸಾಮಾನ್ಯ ಸಣ್ಣ ಹಳ್ಳಿ ಊರು ಅಂದ್ರೂ ಗೂಡಾಗಿ ರ್ಯಾಲಿ ಚೆನ್ನಾಗಿ ಮಾಡಿದ್ವಿ. ಈಗ ಕೂಡ ಧ್ಯಾನ ಚೆನ್ನಾಗಿ ಮಾಡ್ತಾ ಇದೀವಿ, ಧ್ಯಾನ ಪ್ರಚಾರನೂ ಮಾಡ್ತಾ ಇದೀವಿ. ಇನ್ನ ಒಂದು ಏನಂತಂದ್ರೆ, ಪ್ರತಿಯೊಂದು ಹೆಣ್ಮಕ್ಳಿಗೆ ನಾವ್ ಹೇಳೋದೇನಂದ್ರೆ, ಅನ್ನಪೂರ್ಣೇಶ್ವರಿಯರು ಅಂತಂದ್ರೆ ಬೇರೆ ಎಲ್ಲೂ ದೇವಸ್ಥಾನದಲ್ಲಿ ಇಲ್ಲ, ನಮ್ಮೊಳಗಡೆ ಇದ್ದಾಳೆ ಅನ್ನಪೂರ್ಣೇಶ್ವರಿ. ನಾವು ಅದಕ್ಕೆ ಹೇಳ್ತಾ ಇರೋದು, ನಾವು ಮನೇಲಿ ಹೆಣ್ಮಕ್ಳು ಫಸ್ಟ್ ನಾವು ಪ್ರಸಾದ ಆಗ್ಲಿ ಯಾವ್ದೇ ಆಗ್ಲಿ ನಮ್ಮ ಮನೇಲಿ ನಮ್ಮ ಮಾತು ಕೇಳ್ತಾನೆ ಇಲ್ಲ ಅಂತಂದ್ರೆ, ನನ್ಗೆ ಹೆಂಗ್ ಕೇಳಿದ್ರೆ ಅಂದ್ರೆ, ನಾನು ಅದೇ ಒಂದ್ ತಾಟ್ನಾಗಿದ್ದೆ, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಈಗ ಕೇಳ್ತಾರೆ ಇವ್ರು, ನಾನು ಒಳ್ಳೇದನ್ನೇ ಹೇಳ್ತಾ ಇದ್ದೀನಿ. ನನಗೋಸ್ಕರ ನಾನು ರೀ ನನಗೆ 1 ತೊಲೆ ಬಂಗಾರ ಬೇಕು, ನನಗೆ ಧ್ಯಾನದಲ್ಲೇ ಕುತ್ಕೊಂಡೇನು ಹಂಗ ಅನ್ಕೊಂಡಿಲ್ಲಲ್ಲ. ನಾನ್ ಧ್ಯಾನ ಮಾಡ್ತೀನಿ, ಧ್ಯಾನ ಪ್ರಚಾರ ಮಾಡ್ತೀನಿ ಅಂತ ಹಂಗ ಅನ್ಕೊಂಡಿನಿ. ವಿಶ್ವಕ್ಕೋಸ್ಕರ ನಾವು ಏನಾದ್ರು ಅನ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಮ್ಗೆಲ್ರು ಸಹಕಾರ ಮಾಡ್ತಾರೆ. ಅದು ಆಶ್ಚರ್ಯನೇ. ಅದು ನಮ್ಗೆ ಇವಾಗ ನಾನು ಅತ್ತೆ ಹತ್ರ ನಾನು ಮಾತಾಡ್ಬೇಕಂದ್ರೆ, ಅಡಿಗೆ ಈಗ ಹೆಂಗಂದ್ರೆ, ನೀನ್ ಏನ್ ಮಾಡಿದ್ರೆ ನಾವು ಊಟ ಮಾಡ್ತೀವಿ ಅಮ್ಮ ಅಷ್ಟ್ರ ಮಟ್ಟಿಗೆ ಆಯಮ್ಮ ಆಗ್ಯಾಳ. ಫಸ್ಟಿಗೆ ಹೆಂಗಿದ್ಲ ಅಂದ್ರೆ, ನನ್ನ ಕೇಳಿದಲ್ಲಿ ನೀನ್ ಏನ್ ಮಾಡ್ದೆ ನೀನ್ ಅಂತ ಕೇಳ್ತಾ ಇದ್ಲು. ಇವಾಗ ಹೆಂಗಿದೆ ಅಂದ್ರೆ, ನೀನ್ ಏನ್ ಮಾಡಕಿದ್ರು ಅದು ಅಮೃತನೇ ಅಂತದಾರ ಅವ್ರು. ನೀನ್ ಮನೆಗ್ ಬಂದ್ಮೇಲೆ, ಅವಾಗ ಅಂತಿದ್ದಿಲ್ಲ, 10 ವರ್ಷ ಆದ್ಮೇಲೆ, 10 ವರ್ಷದಕ್ಕಿಂತ ಮೊದ್ಲೇ ಮನೇಲಿ ಇದೀನಿ ನಾನು. 10 ವರ್ಷ ಆದ್ಮೇಲೆ ಧ್ಯಾನ ಬಂದ್ಮೇಲೆ ಏನ್ ಅನ್ಕಂತ ಇದಾರೆ ಅಂದ್ರೆ, ನಿನ್ ಮನೆಗೆ ಸೊಸೆ ಆಗಿಲ್ಲ, ಮೊಮ್ಮಗಳು ನೀನ್. ಅವಾಗ ಹತ್ರ ಆಗಿನ್ ನಾನು, ರಿಲೇಷನ್ ಅಂತ ಅವ್ರಿಗೆ ಅವಾಗ ಗೊತ್ತಾಯ್ತು ನನಗೆ. ಎಷ್ಟು ಇಷ್ಟ ಆಗಿನಂದ್ರೆ ಅವ್ರಿಗೆ, ನಮ್ ಮನೆ ಹೆಣ್ಮಗಳು ನಾದ್ನಿ. ಧ್ಯಾನಕ್ ಬರ್ದಕ್ಕಿನ ಮೊದ್ಲು ನಾನು ಅವ್ರ ಹತ್ರ ಯಾರ ಹತ್ರನೂ ಮಾತಾಡ್ತಾ ಇದ್ದಿಲ್ಲ, ಭಯದಿಂದ. ಈಗ ಎಷ್ಟು ಒಂಥರ ಇದೇನ್ ಮಬ್ಬು, ನಾವೇನ್ ಹೇಳಿದ್ರೆ ಅದು ಕೇಳ್ತೈತೆ ಅಷ್ಟೇ, ಈಕಿಗೆ ಏನ್ ಸೀರೆ ಗೀರೆ ಅವೆಲ್ಲ ಏನ್ ತೋರ್ಸೋದೇನ್ ಬೇಡ ಬಿಡು ಅಂತ ಒಂದ್ ಅಷ್ಟ್ ರೆಸ್ಪೆಕ್ಟೇ ಕೊಡ್ತಾ ಇದ್ದಿಲ್ಲ ನನಗೆ. ಧ್ಯಾನ ಅಂತ ಗೊತ್ತಾದ್ಮೇಲೆ ಅವ್ರಿಗೆ ಹೇಳ್ತಾ ಇದೀನಿ, ಚಿಕ್ಕಮ್ಮ ಧ್ಯಾನ ಅಂದ್ರೆ ಹಿಂಗಿರುತ್ತೆ, ನೀವು ಕೂಡ ತಿನ್ನೋದ್ ಬಿಟ್ಬಿಡ್ರಿ, ಚೆನ್ನಾಗ್ ಆಗ್ತೀರಿ, ನಾವ್ ಹೆಂಗ್ ಚೆನ್ನಾಗಾಗಿ ನೀವ್ ಹಂಗೆ ಆಗ್ತೀವಿ ಅಂದ್ರೆ, ಆಯ್ತೋಳಮ್ಮ. ಅವ್ರು ಪಕ್ಕದ ಮನೆಯವ್ರ ಹತ್ರ ಹೋಗಿ, ನಮ್ ತಮ್ಮನ ಹೆಂಡ್ತಿಗೆ ಏನಾಗ್ಬಿಡತ್ತಂದ್ರೆ, ಧ್ಯಾನಕ್ಕೆ ಹೋಗಿ ಒಂಥರ ಲೂಸ್ ಆದಂಗ ಆಗ್ಬಿಡುತ್ತ ನಿಮ್ಗ ಅಂತ ಹೇಳಿದ್ರು. ಅವ್ರು ಹೌದೇನಕ್ಕ ಹಂಗಾಗೈತ ನಿಮ್ ತಮ್ಮನ ಹೆಂಡ್ತಿಗೆ ಅಂತ ಹೇಳಿ, ಸರಿ ಇಲ್ಲಿ ಒಂದು ಪ್ರೋಗ್ರಾಮ್ ಐತಕ್ಕ ಬಳ್ಳಾರ್ಯಾಗ, ಹೋಗನ್ರ ಅಂತ ಕೇಳ್ಯಾರ. ಅವ್ರು ಧ್ಯಾನದವ್ರೆ. ಹಂಗಾದ್ರೆ ನಾವ್ ಬರ್ತೀವಿ ಅಂತ ಹೇಳ್ಯಾರ ಅವ್ರು. ಇಲ್ಲಿ ಪಾಪ ಅಲ್ಲ ಕ್ಲಾಸ್ ಐತೆ ಅಲ್ಲಿ ಪಿಪ್ಪಳ ಪ್ರಸಾದ್ ಸರ್ ಅಂತ ಬಂದಿದ್ರು, ಧ್ಯಾನ ಮಾಡಿಸಿದ್ರು ಎಲ್ಲ ಕ್ಲಾಸ್ ಅಲ್ಲಿ. ಅವರು ಧ್ಯಾನ ಎಲ್ಲ ಮುಗಿದ್ಮೇಲೆ ಒಂದು ಸ್ಟೆಪ್, ಒಂದು ಧ್ಯಾನವ ಅದು ತಲ್ಲಿ ಗೋದಾವರಿ ಅಂತ, ಅದು ಒಂದು ಹಾಡಿಗೆ ಸ್ಟೆಪ್ ಹಾಕ್ಸ್ತಾರೆ ಅವ್ರು. ಎಲ್ರು ಕುಣ್ದಿವಿ. ಅವ್ರು ನಮ್ ಚಿಕ್ಕಮ್ಮರು ಕೂಡ ಕುಣ್ದಾರ ಅಲ್ಲಿ. ಕುಣಿದ್ರೆ ಅವಾಗ ಅವ್ರು ಬಂದ್ ಕೇಳ್ಯಾರ, ಇವಾಗ ನಿಮಗೆ ತಲೆ ಸರಿಗಿಲ್ಲ ನಿಮ್ ತಮ್ಮನ ಹೆಂಡ್ತಿಗೆ ಅಂತಂದಾರ. ಅಯ್ಯೋ ಕೇಳ್ಯಾರ ಅವ್ರು. ಅಂದ್ರೆ ಹೌದು, ನಾನು ಅನ್ಬಾರ್ದಾಗಿತ್ತು, ಅವಳಿಗೆ ಇಷ್ಟೊಂದು ಆನಂದ ಆಗೈತೆ, ಅದಕ್ಕೆ ಇಷ್ಟು ಚೆನ್ನಾಗ್ ಮಾತಾಡ್ತಾ ಇದ್ದಾಳ, ಇದ್ರಲ್ಲಿ ಐತೆ ಇದು, ಅದಕ್ಕೆ ಅವಳು ಅಷ್ಟು ಒತ್ತಿ ಒತ್ತಿ ಹೇಳ್ತಾಳೆ. ಮೊದ್ಲು ಮಾತಾಡ್ತಾ ಇದ್ದಿಲ್ಲ ನಮ್ ನೋಡಿ, ಈಗ ಎಷ್ಟ್ ಚೆನ್ನಾಗಿ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ದಾಳ ಅಂತಂದೇಳಿ ಅವ್ರಿಗೂ ಅಷ್ಟೇ ಚೆನ್ನಾಗಿ ಅನುಭವ ಆಯ್ತು. ಅವರು ಕೂಡ ನಮ್ಗೆಲ್ಲ ಸಹಕಾರ ಕೊಡ್ತಾರೆ ಮನೆಯಲ್ಲಿ. ಏನೋ ಒಂದು ಇಷ್ಟು ಧ್ಯಾನದಿಂದ ಎಷ್ಟೆಲ್ಲ ಅನುಭವ ಆಗೈತೆ, ನೀನು ಚೆನ್ನಾಗಾಗಿ, ನಮ್ ತಮ್ಮನ ಮಗ ಚೆನ್ನಾಗಾದ್ನಲ್ಲ ಅಂತ ಅವ್ರಿಗೂ ಖುಷಿ. ಏನಂದ್ರೆ ಅವ್ರಿಗೆ ತಿನ್ನೋದ್ ಬಿಡ್ಬೇಕಾಗತ್ತ ಅನ್ನೋ ಒಂದು ಭಯದಿಂದ ಅವ್ರು ಹಂಗೆಲ್ಲ ಇನ್ನೂ ಧ್ಯಾನಕ್ಕೆ ಬರಕ್ ಭಯ ಬೀಳ್ತಾ ಇದಾರೆ. ಇವಾಗ ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಮನೆಯಲ್ಲಿ ಏನಾದ್ರು ದ್ಯಾವ್ರು ಏನಾದ್ರು ಮಾಡಿದ್ರೆ ನಮ್ಮನ್ ಲಿಂಗಾಯತರ ತರ ನೋಡ್ತಾರ ಅವ್ರು. ನಾವ್ ಹೇಳ್ಬಿಡ್ತೀವಿ, ನಾವ್ ಅಂತ ಕಾರ್ಯಕ್ಕೆಲ್ಲ ಕರಿಬೇಡ್ರಿ, ನಿಮಗಾಗೆ ಸಪ್ರೇಟ್ ಅಡಿಗೆ ಮಾಡಿಟ್ಟಿವಿ ಅಂದ್ರೂ ಕೂಡ ಇಲ್ಲ ಅಂತ ಕೆಲಸದಾಗ ನಾವ್ ಬರೋದೇ ಇಲ್ಲ. ಮದುವೆ ಏನಾದ್ರು ಬೇರೆ ಕಾರ್ಯವಿದ್ರೆ ಬರ್ತೀವಿ, ಸಂಬಂಧಿಕರಾಗಿ ನಾವು ಸಂಬಂಧನು ಕಳ್ಕೊಳಂಗಿಲ್ಲ ಧ್ಯಾನ ಅಂತೇಳಿ. ಸಂಬಂಧದಲ್ಲಿ ಇರ್ಲಿ, ನಾವ್ ಬೇರೆ ಫಂಕ್ಷನ್ ಕರೀರಿ ಬರ್ತೀವಿ ಅಂತ ಹೇಳ್ತೀವಿ. ದ್ಯಾವ್ರು ಅಂತವೆಲ್ಲ ಮಾಡ್ತಾರ ಅವ್ರು, ಅಂತವೆಲ್ಲ ಮಾಡಿದಾಗ ನಮ್ಮನ್ ಕರಿಬೇಡ್ರಿ ಅಂದ್ರೆ ಅವ್ರು ಕರಿಯಲ್ಲ. ಅವ್ರು ಅಂತ ಯಾವ್ದೇ ರಿಲೇಷನ್ ನಾವ್ ಹೋಗಂಗಿಲ್ಲ, ಎಂತ ಹತ್ರದವ್ರ ಅಂದ್ರು ಕೂಡ. ಅಂತದಲ್ಲಿ ಬೇರೆ ಅಡಿಗೆ ಮಾಡಿ ನಿಮ್ಗೋಸ್ಕರ ಅಂದ್ರೂ ಹೋಗಲ್ಲ. ಬೇರೆ ಫಂಕ್ಷನ್ಗಳಿಗೆ ಹೋಗ್ತೀವಿ, ಹಂಗಂತೇಳಿ ಸಂಬಂಧಗಳ ಕಡ್ಕೊಳೋದು ಅಲ್ಲ ಇದು ಧ್ಯಾನ ಅಂದ್ರೆ. ಎಲ್ಲಾದ್ರಲ್ಲಿ ಇದ್ದು ಇಳಿದಂಗೆ ಇರೋದೇ ಒಂದು ಧ್ಯಾನ ಅಂತಂದು ಹೇಳ್ಕೊಟ್ಟಾರ ಪತ್ರಿಜಿ ಅವರು. ಮತ್ತೆ ನಮ್ಮ ಯಜಮಾನ್ರು ಏನಾಯ್ತು ಅಂತಂದ್ರೆ, ಅವ್ರಿಗೆ ಫುಲ್ಲು ಧ್ಯಾನ, ಅವರು ಬೆಳಗಿನ ಜಾವ ಫುಲ್ಲು ಧ್ಯಾನ ಮಾಡ್ತಾನೆ ಇರ್ತಾರೆ. ನಾನ್ ಬೆಳಗಿನ ಜಾವ ಕಡಿಮೆ, ನೈಟ್ ಜಾಸ್ತಿ. ಎದ್ದೊಳೋದು ಸ್ವಲ್ಪ ಲೇಟಾಗಿ ಎದ್ದೊಳ್ತೀನಿ. ಅವರು ಬೆಳಗಿನ ಜಾವ ಧ್ಯಾನದಲ್ಲಿ ಏನ್ ಅನ್ಸುತ್ತೆ ಅಂದ್ರೆ, ಅವ್ರಿಗೆ ಧ್ಯಾನ ಕುತ್ಕೊಂಡಾರ ಅವ್ರದ್ದು ನಾನಿವತ್ತು
ಒಂಥರ ಸಾಯ್ತೀನಿ ಅನ್ನೋ ಒಂದು ಭಯ ಬಂದೈತೆ. ಅವತ್ತು ಅವರು ಡೀಸೆಲ್ ತರಕ್ ಹೋಗ್ಬೇಕು. ಅವರು ಬೆಳಗಿನ ಜಾವನೆ 6 ಗಂಟೆಗೆಲ್ಲ ಎದ್ದು ಹೋಗ್ಯಾರ. ನನಗೂ ಹೇಳಿಲ್ಲ ಅವರು, ನಾನು ಹಿಂಗ್ ಹೋಗ್ತಾ ಇದೀನಿ ಸರಿ ಅಂತ. ಅವ್ರಿಗೆ ಹೋಗ್ತಾ ದಾರೆಗೆ ಇನ್ನ ನಸ್ಗೈತೆ, ಅಲ್ಲೆಲ್ಲ ಟೀ ಕುಡ್ದಾರೆ ಎಲ್ಲ ಹೋಟ್ಲಲ್ಲಿ. ಆ ಒಂದು ಬೆಕ್ಕು ಅವ್ರಿಗೆ ಕಾಲಕ್ಕೆ ಬರೋದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಬಿಡಪ್ಪ ಅಂತೇಳಿ ಇವ್ರು ಹೇಳ್ಯಾರ ಹೋಟ್ಲ ಇಪ್ಪಗ. ಹೇಳಿದ್ರೆ ಇದಕ್ಕ ಹಾಲಿಗೋಸ್ಕರನ ಹಾಕಿನಿ, ಅವಾಗ ಕುಡ್ದಿಲ್ಲೇನಿಲ್ಲ, ಇವಾಗ ಕುಡಿತೈತ್ ನೋಡ ಅಂತಂದೇಳಿ ಹಾಕ್ಯಾನ. ಇವ್ರ ಮನಸ್ನಾಗ ಏನೈತಂದ್ರೆ ಇವತ್ ನಾನ್ ಸಾಯ್ತೀನಿ, ಏನೋ ಆಗ್ತೈತ್, ನನಗೆ ಆಕ್ಸಿಡೆಂಟ್ ಆಗತ್ತೆ, ಏನೋ ಆಗ್ತೈತೆ ಅಂತ ಅನ್ಕಂತಾನೆ ಇದಾರ ಅವ್ರು. ಆ ಒಂದು ಭಯದಿಂದಾನೇ ಹೋಗ್ಯಾರ. ಅಲ್ಲಿ ಟೀ ಕುಡ್ದಾರೆ, ಇನ್ನೇನ್ ಗಾಡಿ ಸ್ಟಾರ್ಟ್ ಮಾಡ್ಬೇಕು, ಅದ್ ಹಾಲು ಕುಡ್ದು ಹೋಗಿರೋ ಬೆಕ್ಕು ಇವ್ರ ಚಕ್ರದಡಲ್ಲೇ ಮಲಿಕೊಂಡೈತದ. ನೋಡ್ರಿ, ನಾವು ತಿನ್ನ ಪ್ರಾಣಿಗಳು ಕೂಡ ನಮಗೆ ಹೆಂಗ್ ಸಹಕರಿಸ್ತದವ ಅಂತಂದ್ರೆ, ಅವ್ರ ಪ್ರಾಣನ ಕಾಪಾಡೋಕೋಸ್ಕರ ಅದು ಪ್ರಾಣ ಒತ್ತೆ ಇಟ್ಟೈತದು. ಇವ್ರು ಸ್ಟಾರ್ಟ್ ಮಾಡಾರ ಅದ್ರ ಪ್ರಾಣ ಹೋಗ್ಬಿಟ್ಟದ. ಅವಾಗ ಗೊತ್ತಾಯ್ತು ನನ್ ಪ್ರಾಣ ಹೋಗ್ತಾ ಐತೆ ಅಂತ ಅನ್ಕೊಂಡಿದ್ದು ಬೆಕ್ಕೆ ಅದು ಪ್ರಾಣ ಕೊಟ್ಟು ನನ್ ಪ್ರಾಣ ಉಳಿಸೈತೆ ಅಂತಂದು. ಪ್ರಾಣಿಗಳು ಕೂಡ ನಮ್ಗೆ ಎಷ್ಟು ಸಹಕರಿಸ್ತದವಂದ್ರೆ, ಅವತ್ತು ಫುಲ್ ಬಂದ್ ಅವ್ರ ಧ್ಯಾನ ಕುತ್ಕೊಂಡು ಧ್ಯಾನದಲ್ಲೇ ನೀನು ಯಾವ ಒಂದು ಜನ್ಮದ ನನ್ಗೆ ಏನಾಗಿದ್ದೇನಂತ ಅವ್ರ ಕಣ್ಣೀರಿಟ್ಟು ಹೇಳ್ಬಿಟ್ರು. ಇವತ್ತು ನನ್ ಪ್ರಾಣನ ಅದು ಪ್ರಾಣ ಕೊಟ್ಟು ನನ್ ಪ್ರಾಣನ ಕಾಪಾಡೈತೆ ಬೆಕ್ಕು. ಈ ಮುಂದಿನ ಜನ್ಮ ಅದು ಏನ್ ತಗಂತೇನ್ ಗೊತ್ತಿಲ್ಲ ಅಂತಂದೇಳಿ ಅಷ್ಟು ಒಂದು ದುಃಖ ಪಟ್ರ ಅವ್ರು. ಇದೆಲ್ಲ ಆಗಿದ್ದು ನನ್ಗೆ ಗೊತ್ತಿಲ್ಲಲ್ಲ, ಮುಂಜಾನೆ ಹೇಳಿ ಕೂಡ ಹೋಗಿಲ್ಲ ನೀ ಅಂದ್ರೆ ನೀನ್ ಮಲಿಕನ ಇನ್ನೇನ್ ಎಬ್ಸ್ಲ ಅಂತ ನಾನು ಹಂಗೆ ಹೋದೆ ಅಂತ. ಇಷ್ಟೆಲ್ಲ ಆಯ್ತಂದ್ರು. ಅವಾಗ ಅನ್ಕೊಂಡ್ವಿ ಪ್ರಾಣಿಗಳು ಕೂಡ ನಮ್ಗೆ ಎಷ್ಟು ಸಹಕರಿಸ್ತಾ ಇದಾವೆ. ಎಷ್ಟು ಒಂದು ಒಬ್ಬ ಮನುಷ್ಯರಾದ್ರೂ ಕೊಡ್ತಾರ ಪ್ರಾಣ, ಬಾಯಿ ಮಾತ್ಲಿ ಹೇಳ್ತೀವಿ ನನ್ ಪ್ರಾಣ ಒತ್ತೆ ಇಟ್ಟು ನಿನ್ ಪ್ರಾಣನ್ ಕಾಪಾಡ್ತಿ ಅಂತ. ನಮ್ ಪ್ರಾಣಕ್ ಹತ್ರಕ್ ಬಂದಾಗ ನಮ್ಮನ್ನ ನಾವು ಕಾಪಾಡ್ಕೊಳಕ್ ಹೋಗ್ತಿವಿ, ಅವಾಗ ಬೇರೆಯವ್ರನ್ನ ಕಾಪಾಡಕ್ ಹೋಗೋದಿಲ್ಲ. ಅವಾಗ ಹಂಗ ನಾವ್ ಮನುಷ್ಯರೇ ಹಂಗ್ ಮಾಡಂಗಿಲ್ಲ. ಪ್ರಾಣಿಗಳು ನಮ್ಗೆ ಎಷ್ಟು ಸಹಕರಿಸ್ತಾವಂತಂದ್ರೆ ಅದಕ್ಕೆ ಶಾಕಾಹಾರಿಗಳಾಗ್ರಿ. ಬ್ರಹ್ಮರ್ಷಿ ಪತ್ರಿಜಿಯವರು ಎಲ್ರಿಗೂ ಶಾಕಾಹಾರಿಗಳಾಗ್ರಿ ಅಂತಂದು ಹೇಳ್ತಾ ಇರೋದು. ಪ್ರಾಣಿಗಳು ಕೂಡ ಈ ಭೂಮಿಗೆ ಒಂದು ನಮ್ ತರನೇ ಅಲ್ಲ ಬಂದಿರೋದು. ಅವ್ರಿಗೆ ಅವಕ್ಕ ತಿನ್ನಕ ಬೇರೆ ಆಹಾರ ಇಲ್ಲದಕ್ಕೋಸ್ಕರ ಒಂದಕ್ಕೊಂದ್ ಬೇಟೆ ಆಡಿ ತಿಂತಾ ಇದಾವೆ. ನಮಗ್ ತಿನ್ನಕ ಬೇಕಾದಷ್ಟು ಆಹಾರಗಳು ಇದಾವ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಫ್ಯಾಷನ್ಗೋಸ್ಕರ ಯಾರೋ ಒಂದ್ ಬೀಗರು ಬಂದ್ರ ಬೇರೆ ಅಡಿಗೆ ಐತೆ ಮಾಡಿಕಕ್, ಆದ್ರೂನು ಅವ್ರ ಏನ್ ಅನ್ಕಂತಾರೇನೋ ಅದನ್ನೇ ಮಾಡಿದ್ರೆ ಅವ್ರು ಇಷ್ಟ ಪಡೋದು. ನಮ್ ಲೆವೆಲ್ ಮೇಂಟೈನ್ ಮಾಡ್ದಂಗ ಆಗತ್ತೆ. ಮತ್ತೆ ನಾಲ್ಗೆ ರುಚಿ ಕೂಡ ನಾವು ಕೂಡ ಅದನ್ನೇ ತಿಂತಾ ಇದೀವಿ. ಅದನ್ನ ತಿನ್ನೋದ್ರಿಂದ ಇಷ್ಟೊಂದು ಪಾಪ ಐತಂತಂದು ಅವ್ರಿಗೆ ಗೊತ್ತಾಗಿಲ್ಲ ಅಷ್ಟೇ. ನಾನು ಎಷ್ಟು ಅದೃಷ್ಟ ಮಾಡೀನಿ, ಇವತ್ತೇ ಧ್ಯಾನ ಗೊತ್ತಾಗೈತೆ, ನಾಳೆ ಶಾಕಾಹಾರಿನೇ ಆಗ್ಬೇಕಂದ್ರೆ ನಾನು ಕೂಡ ಹಿಂದಿನ ಜನ್ಮದಿಂದ ಎಷ್ಟು ಆಶಾಮಾಶವಾಗಿ ಯಾರು ಧ್ಯಾನಕ್ಕೆ ಬರ್ರಿ ಅಂದ್ರೆ ಬರಂಗಿಲ್ಲ. ಹಿಂದಿನ ಜನ್ಮದ ಪುಣ್ಯದ ಫಲ ಇದ್ರೇನೆ. ಇಲ್ಲಿ ನೋಡ್ರಿ ಎಷ್ಟೊಂದ್ ಜನ ಇದಾರೆ ಸುತ್ತಮುತ್ತ, ಅವ್ರಿಗೆಲ್ಲರಿಗೂ ಧ್ಯಾನ ಅಂತಾನೆ ಗೊತ್ತಾಗೋ ತನಕ ಅಷ್ಟೇ. ನಾವೇ ಇಷ್ಟೇ ಜನ ಇಲ್ಲಲ್ಲ, ಬಳ್ಳಾರಿಯಲ್ಲಿ ಬಹಳ ಜನ ಇದೀವಲ್ಲ. ಅದಕ್ಕೆ ನಾವೆಲ್ಲ ಹಿಂದಿನ ಜನ್ಮದಲ್ಲೇ ಇವೆಲ್ಲ ಮಾಡ್ಕೊಂಡ್ ಬಂದೀವಿ. ಈಗೇನಂದ್ರೆ ಧ್ಯಾನ ಅಂತ ಸ್ವಲ್ಪ ಟಚ್ ಕೊಟ್ರೆ ಸಾಕು, ಅದ್ ಬಂದ್ಬಿಡ್ತೀವಿ ನಾವು. ಅದಕ್ಕೆ ನಾವೆಲ್ಲರೂ ಯಾರು ಸಾಮಾನ್ಯರಲ್ಲ. ಇಲ್ಲಿ ಧ್ಯಾನ ಮಾಡ್ತಾ ಇದೀವಿ, ಧ್ಯಾನ ಪ್ರಚಾರ ಮಾಡ್ತಾ ಇದೀವಿ. ಇನ್ನ ಉನ್ನತವಾದ ಜೀವನನ ನಾವು ಇನ್ನ ಹೆಚ್ಚು ಧ್ಯಾನವನ್ನು ಮಾಡಿ ಸಾಧನೆ ಮಾಡಿ ಪ್ರತಿ ಒಂದು ರ್ಯಾಲಿಗೂ ಭಾಗವಹಿಸಿದ್ರೆ ಪ್ರಾಣಿಗಳಿಗೂ ಕೂಡ ಖುಷಿ ಆಗ್ತದಂತೆ. ಅಲ್ಲಿ ನಮ್ಗೋಸ್ಕರ ಇವ್ರು ಎಷ್ಟು ಹೋರಾಡ್ತಾ ಇದಾರಲ್ಲ, ನಮ್ಮ ಪ್ರಾಣಕ್ಕೋಸ್ಕರ ಬೇರೆಯವ್ರಿಗೆ ಕೂಡ ಎಷ್ಟು ಹೇಳ್ತಾ ಇದಾರೆ. ಘಂಟಾಘೋಷವಾಗಿ ನಾವ್ ಹೇಳ್ತಾ ಇದೀವಲ್ಲ ಪ್ರಾಣಿಗಳು ತಿನ್ಬೇಡ್ರಿ ನೀವಂತ. ಆ ಧೈರ್ಯ ಯಾರಿಗೈತಿ ಹೇಳಾಕ? ಧ್ಯಾನಿಗಳಿಗಂದೆ, ಪಿರಮಿಡ್ ಮಾಸ್ಟರ್ಗಳಿಗಂದೆ ಇರೋದು. ಇಲ್ಲಿ ಸುಮ್ನೆ ಬೇರೆಯವ್ರಾದ್ರೆ ಯಾರು ಹೇಳಂಗಿಲ್ಲ. ಅಷ್ಟು ಧೈರ್ಯ ಐತೆ ಪಿರಮಿಡ್ ಮಾಸ್ಟರ್ಗಳಿಗೆ. ನನ್ಗೆ ಎಷ್ಟು ಖುಷಿ ಆಗೈತೆ ಅಂದ್ರೆ ಧ್ಯಾನ